Okay. Praise the Lord. Good Pastor. morning, everybody. Praise the Lord. Praise the Lord. Morning. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರರಿಗೆ, ಸಹೋದರಿಯರಿಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಎಲ್ಲರಿಗೂ ಹ್ಯಾಪಿ ಸಾಬತ್. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ನಮ್ಮ ಈ ಅನುದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಬೋಧಕರಾದಂತ ಎಸ್ ಟಿ ಸಾಲಮನ್ ರವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ, ಪ್ರಾರ್ಥನೆ ಮಾಡೋಣ. ಪರಮೋತ್ತಮನಾದ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಸಬ್ಬತ್ತಿನ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವುಗಳು ಈ ಝೂಮ್ ಮಾಧ್ಯಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ತಿಳಿದುಕೊಳ್ಳಲು ಸ್ವಾಮಿ ಮತ್ತೊಂದು ಅವಕಾಶವನ್ನ ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ರಾತ್ರಿಯ ಸುಖ ನಿದ್ರೆಗಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಮತ್ತೊಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ ನಾವೆಲ್ಲರೂ ಸಹಭಾಗಿಗಳಾಗುವಂತ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಇಂದು ವಾಕ್ಯವನ್ನು ಬೋಧಿಸ್ಲಿಕ್ಕೆ ಹೋಗುವಂತ ನಿನ್ನ ದಾಸರ ಮೇಲೆ ನಿನ್ನ ಆಶೀರ್ವಾದವಿರಲಿ. ಕರ್ತನೆ, ಬರುವಂತ ಪ್ರತಿಯೊಂದು ವಾಕ್ಯಗಳನ್ನ ನಾವು ಸಿದ್ಧ ಮನಸ್ಸಿನಿಂದ ಸ್ವೀಕರಿಸಿ ಹೊಸ ಒಡಂಬಡಿಕೆಯ ಸಭೆಯವರಾದಂತ ಬೆರೆಯದವರಂತೆ ಸ್ವಾಮಿ ನಾವುಗಳು ಕೂಡ ವಾಕ್ಯಗಳನ್ನು ಸಿದ್ಧ ಮನಸ್ಸಿನಿಂದ ಸ್ವೀಕರಿಸಿಕೊಂಡು ನಮ್ಮ ಆತ್ಮಿಕವಾದಂತ ಜೀವಿತವನ್ನ ಇನ್ನೂ ಹೆಚ್ಚಾದಂತ ರೀತಿಯಲ್ಲಿ ನಾವು ನಡೆಸಿಕೊಳ್ಳಲಿಕ್ಕಾಗುವಂತೆ ನೀವು ತಾನೇ ಸಹಾಯ ಮಾಡು ಸ್ವಾಮಿ. ನಮ್ಮ ಸ್ವಂತ ಶಕ್ತಿಯಿಂದ ಯಾವುದು ಸಾಧ್ಯವಿಲ್ಲ ದೇವರೇ. ಕರ್ತ, ನಿನ್ನ ಅಪರಿಮಿತವಾದಂತ ಜ್ಞಾನ, ವಿವೇಕ ಹಾಗೂ ಶಕ್ತಿ ಸಾಮರ್ಥ್ಯಗಳನ್ನ ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ನಾವು ಬಲಹೀನರು, ಪಾಪಿಗಳು ಆಗಿದ್ದೇವೆ ಸ್ವಾಮಿ. ಆದಾಗ್ಯೂ ನಮ್ಮನ್ನೆಲ್ಲರನ್ನು ನೀನು ಮಕ್ಕಳೆಂಬುದಾಗಿ ಸ್ವೀಕರಿಸಿಕೊಂಡಿದ್ದೀರಿ. ಹಾಗೂ ಈ ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಹೊತ್ತಿನಲ್ಲಿ ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ ಹಾಗೂ ಸ್ವಾಮಿ ಅವರ ಕುಟುಂಬದ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನ ಬೋಧಿಸ್ಲಿಕ್ಕೆ ಹೋಗ್ತಕ್ಕಂಥ ಬೋಧಕರಂತ ಪ್ರದೀಪ್ ಸುನಾ ಅವರ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದವು ಎಂದು ಕರ್ತನೆ ನಮ್ಮೆಲ್ಲರ ಮೇಲೆಯೂ ಹಾಗೂ ಸ್ವಾಮಿ ಈ ಕೂಟದ ಮೇಲೆಯೂ ನೀನು ನಡೆಸಿಕೊಡಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಒಂದು ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 2ನೇ ಸಂಗೀತ, ಆಲ್ ಹೇಲ್ ದ ಪವರ್ ಆಫ್ ಜೀಸಸ್ ನೇಮ್. ಎಲ್ಲರೂ ಅಡ್ಡ ಬೀಳಲಿ. ಈ ಹಾಡನ್ನ ನಾನು ಹಾಡುವಂತನಾಗಿದ್ದೇನೆ. ತಮ್ಮ ಮೊಬೈಲ್ ಮ್ಯೂಟ್ ಮಾಡಿಕೊಂಡು ನನ್ನ ಜೊತೆಯಲ್ಲಿ ಹಾಡಬೇಕೆಂಬುದಾಗಿ ಕೇಳ್ಕೊ. ಎಲ್ಲರೂ ಅಡ್ಡ ಬೀಳಲಿ ಗಂಭೀರ ನಾಮಕ್ಕೆ, ಕಿರೀಟವಿಟ್ಟು ಹಾಡಲಿ ನೀ ಬಾಳು 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 ಯೇಸುವೇ. ಇಮ್ಮಾನುವೇಲ್ ಪಟ್ಟ ಕಷ್ಟವು ಎಷ್ಟೋ ಸಭೆಯೇ, ನಿರಂತರವಾರ್ಗ ಪಠಿಸು ನೀ ಬಾಳು 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 ಯೇಸುವೇ. ಉಪರ ಸೈನ್ಯ ಕೊಡಲಿ ಮಹತ್ತು ಕರ್ತಗೆ, ಸಾಷ್ಟಾಂಗವಿದ್ದು ಕೂಗಲಿ
ನೀ ಬಾಳು 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 ಯೇಸುವೇ. ನನ್ನನ್ನು ಕೂಡ ಪ್ರಭುವೆ ನಿನ್ನ ಹತ್ರ ಸೇರಿಸು, ಎಂದೆಂದಿಗೂ ನಾನು ಹಾಡುವೆ ನೀ ಬಾಳು 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 ಯೇಸುವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಬೋಧಕರಾದಂತ ಪ್ರದೀಪ್ ಸುನಾ ಅವರು ಇದ್ದಾರೆ. ಈ ದಿನ ಅವರು ನಮಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತವರಾಗಿದ್ದಾರೆ. ಅವರು ದೇವರ ಸೇವೆಯಲ್ಲಿರುವಂತ ನಿಷ್ಠೆ, ಪ್ರೀತಿ, ಅಭಿಮಾನಕ್ಕಾಗಿ ನಾನು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮಗಾಗಿ ಈ ದಿನ ದೇವರ ವಾಕ್ಯಗಳನ್ನ ತರಲು ತಮ್ಮನ್ನ ಸಿದ್ಧಪಡಿಸಿಕೊಂಡು ಮತ್ತು ಬೇಕಾದಂತ ಆತ್ಮೀಕ ಮನ್ನದವನ್ನ ಎಲ್ಲಾ ರೀತಿಯಲ್ಲಿಯೂ ಸಿದ್ಧಪಡಿಸಿಕೊಂಡು ನಮಗಾಗಿ ಈ ಬೆಳಗಿನ ಜಾವದಲ್ಲಿ ಅವರು ಎಚ್ಚರವಾಗಿದ್ದು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡು ಪ್ರತಿ ಶನಿವಾರ ನಮ್ಮ ಜೊತೆಯಲ್ಲಿ ಇದ್ದಾರೆ. ದೇವರವರನ್ನ ಆಶೀರ್ವಾದ ಮಾಡಲಿ. ಅವ್ರು ಮಾಡುವಂತ ಸೇವೆ, ಅವ್ರ ಕುಟುಂಬ, ಅವ್ರ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಬರ್ಲಿಕ್ಕೆ ಆಗುದಿಲ್ಲ ಎಂಬ ಹೇಳಿದಾಗ ಸ್ವಲ್ಪ ನೋವಾಯ್ತು. ಆದ್ರೆ ಅವರ ಮೆಸೇಜ್ ನೋಡಿ ನನಗೆ ಖುಷಿ ಆಯ್ತು. ಅವರು ನಾನು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನನಗೆ ಅವಕಾಶ, ನನಗೆ ಅದ್ರದ್ದು ಮಾಹಿತಿಗಳನ್ನ ಕೊಡ್ರಿ ಎಂಬುದಾಗಿ ಕೇಳ್ಕೊಂಡು, ಸೊ ದೇವರವ್ರನ್ನ ಆಶೀರ್ವಾದ ಮಾಡ್ಲಿ. ನಮ್ ಜೊತೆಗಿದ್ದಾರೆ. ಎಲ್ಲಾ ಸಮಯದಲ್ಲಿಯೂ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರ ಸೇವೆಯಲ್ಲಿ ನಾವು ಅವರು ಒಟ್ಟಾಗಿ ಸೇವೆ ಮಾಡುವಂತ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ನಾವು ಐ ವೆಲ್ಕಮ್ Elder Pradeep sir to break the word of God this morning. Please, we are blessed actually to hear from you. The time is for you. Please. Right. Praise the Lord. It is indeed one more Saturday, one more day to enjoy and ponder on the word of God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನದಲ್ಲಿ ದೇವರ ಒಂದು ವಾಕ್ಯವನ್ನ ಕಲಿಯುವುದಕ್ಕೆ, ಧ್ಯಾನಿಸುವುದಕ್ಕೆ ನಮಗೆ ಒಂದು ಅವಕಾಶ ಉಂಟಾಗಿದೆ. Let me remind you once again, there are two kinds of people. ಮತ್ತೊಮ್ಮೆ ನಿಮಗೆ ಜ್ಞಾಪಿಸುತ್ತೇನೆ, ಎರಡು ತರದ ಜನರಿರ್ತಾರೆ. One group of people, they will wake up every day morning and say, oh God, one more day. ಒಂದು ತರದ ಜನ ಇರ್ತಾರೆ, ಎದ್ದು ಅಯ್ಯೋ ಮತ್ತೊಂದು ದಿನ ಬಂತಲ್ಲ. But another group of people, when they wake up, they say, praise the Lord, it is a new day. ಇನ್ನೊಂದು ತರದ ಜನರು ಹೇಳ್ತಾರೆ, ದೇವರೇ ನಿನಗೆ ಸ್ತೋತ್ರವಾಗಲಿ, ಹೊಸ ದಿನವನ್ನು ನಮಗೆ ಕೊಟ್ಟಿದ್ದೀಯ ಅಂತ. And I would like to join that group to say, praise the Lord, it is one more day to praise him and to glorify his name and to listen to his word. ಮತ್ತೊಂದು ದಿನವನ್ನು ಕೊಟ್ಟಿದ್ದೀಯ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿ ದೇವರನ್ನ ಮಹಿಮೆ ಪಡಿಸುವಂತಹ ಒಂದು ಗುಂಪಿಗೆ ನಾನು ಸೇರುವುದಕ್ಕೆ ಬಯಸುತ್ತೇನೆ. Greetings to you all in the name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. Yes, it is God's plan that he brings us together in this manner, and I am also part of this plan. ಇದು ನಾವು ಒಟ್ಟಾಗಿ ಸೇರಿ ಆತನ್ನ ಆರಾಧಿಸುವುದು ದೇವರ ಒಂದು ಯೋಜನೆಯಾಗಿದೆ. ಈ ಯೋಜನೆಯ ಒಂದು ಭಾಗವಾಗಿ ನಾನಿರುವುದಕ್ಕೆ ನಾನು ಸಂತೋಷ ಪಡ್ತೇನೆ. Yes, God also expects that in season or out of season, we should always preach the gospel. ಅನುಕೂಲವಾದ ಕಾಲಗಳಲ್ಲಿಯೂ ಅನಾನುಕೂಲವಾದ ಕಾಲಗಳಲ್ಲಿಯೂ ನಾವು ಸುವಾರ್ತೆಯಲ್ಲಿ ಮಗ್ನರಾಗಿರ್ಬೇಕೆಂಬುದು ದೇವರ ಒಂದು ನಿರೀಕ್ಷೆಯಾಗಿದೆ. Yes, last month was little challenge for our family. ಕಳೆದ
ತಿಂಗಳು ನಮ್ಮ ಒಂದು ಕುಟುಂಬಕ್ಕೆ ಒಂದು ಕಷ್ಟವಾದ ಒಂದು ಸಂದರ್ಭ ಒದಗಿತ್ತು. My child fell sick. My wife fell sick. I also was not keeping well that much. ನಮ್ಮ ಮಗುವಿಗೆ ಹುಷಾರ್ ತಪ್ಪಿತು, ನಮ್ಮ ಶ್ರೀಮತಿಯವರು ಕೂಡ ಹುಷಾರ್ ತಪ್ಪಿದ್ರು, ನಾನು ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆಯಲ್ಲಿದ್ದೆ. But none of those challenging time could stop us from serving the Lord. ದೇವರನ್ನ ಸೇವೆ ಮಾಡುವುದಕ್ಕೆ ಇವ್ಯಾವು ಕೂಡ ನಮಗೆ ಅಡ್ಡಿ ಮಾಡಲಾರದಾದವು. I would like to again encourage you telling this small testimony. ಈ ಒಂದು ಸಣ್ಣ ಸಾಕ್ಷಿಯಿಂದ ನಿಮ್ಮನ್ನ ಧೈರ್ಯಪಡಿಸುತ್ತೇನೆ. Well, many of us might be having the high blood pressure. ನಮ್ಮಲ್ಲಿ ಅನೇಕರಿಗೆ ಒಂದು ಅಧಿಕ ರಕ್ತದೊತ್ತಡ ಇರುವುದನ್ನು ಕಾಣ್ತೇವೆ. I'm also part of that. ನಾನು ಕೂಡ ಒಂದು ಸಾಲಿಗೆ ಸೇರುನಾಗಿದ್ದೇನೆ. And once in the morning, it was Sunday, and then I had to conduct the worship service. And that day, my BP was 160 by 110. ಒಂದು ವಾರಕ್ಕೊಮ್ಮೆ ನಾನು ಭಾನುವಾರ ದೇವರನ್ನ ಆರಾಧನೆ ಮಾಡುವಾಗ ನನ್ನ ಒಂದು ರಕ್ತದೊತ್ತಡ 160 ತನಕ ಏರಿ 160-110 ತನಕ ಇರ್ತದೆ. And every Sunday when I had to go and conduct the worship service, I have to travel around 12 kilometers one way. And then I need to spend about 2 to 3 hours standing there and preaching and conducting the service. And then again, I need to come back 12 kilometers. So it is almost 5 to 6 hours I need to spend. ಪ್ರತಿ ಭಾನುವಾರ ನಾನು ಆರಾಧನೆಗೆ ಅಂತ ಹೇಳಿ 12 ಕಿಲೋಮೀಟರ್ ಹೋಗಿ 12 ಕಿಲೋಮೀಟರ್ ಬರ್ತೀನಿ. ಅಲ್ಲಿ ಸುಮಾರು 2-3 ಗಂಟೆಗಳ ಕಾಲ ಅವರ ಜೊತೆ ನಾನು ಇದ್ದು ಸಮಯವನ್ನು ಕಳೆದು ಪ್ರಾರ್ಥನೆಗಳಲ್ಲಿ, ಸುವಾರ್ತೆಗಳಲ್ಲಿ, ಸಂದೇಶಗಳಲ್ಲಿ ನನ್ನ ಸಮಯವನ್ನ ಕಳೆಯುತ್ತೇನೆ. So when my BP, I measured it, it is 160 by 110. My wife immediately said, don't go to 160ರಿಂದ 110 ಈ ಒಂದು ಮಟ್ಟದಲ್ಲಿ ಇರುವಾಗ ನನ್ನ ರಕ್ತದೊತ್ತಡ ನಮ್ಮ ಶ್ರೀಮತಿಯವರು ನೀವು ಹೋಗ್ಬೇಡಿ ಅಂತ ಹೇಳ್ತಾರೆ. It's not only my wife, even the doctors tells like that. If the BP is so high, you're not supposed to move out. You need to take rest. You need to lie down and sleep. ಈ ಬರೀ ಶ್ರೀಮತಿಯವರು ಮಾತ್ರ ಅಲ್ಲ, ವೈದ್ಯರಾಗಿದ್ರು ಸಹ ಅದೇ ಮಾತನ್ನ ಹೇಳ್ತಾ ಇದ್ರು. ನೀವು ಒಂದು ವಿಶ್ರಾಂತಿ ತಗೋಬೇಕು, ನೀವು ಮಲಗಿ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿರ್ತಿದ್ರು. But can I sleep? Can I take rest? It is a Sunday. It is to worship the Lord. It is to conduct the church service. Can I keep quiet? It was not going well with me. ಭಾನುವಾರ ನಾನು ಮಲಗಿ ನಿದ್ರೆ ಮಾಡ್ಲಿಕ್ಕಾಗತ್ತಾ? ಆ ದಿನದಲ್ಲಿ ನಾನು ವಿಶ್ರಾಂತಿ ವಿರಾಮವಾಗಿರ್ಲಿಕ್ಕಾಗತ್ತಾ? ಆ ದಿನದಲ್ಲಿ ನಾನು ಹೆಚ್ಚಾಗಿ ದೇವರನ್ನ ಆರಾಧನೆ ಮಾಡ್ಬೇಕಾಗುತ್ತೆ, ಆರಾಧನೆಗೆ ಹೋಗಿ ಜನರನ್ನ ನಾನು ಮುನ್ನಡೆಸಬೇಕಾಗುತ್ತೆ. So I just told to my wife, okay, I'm going to go. You don't stop me. If you want to come, you can join with me to look after me. ನಾನು ಹೋಗ್ತೇನೆ, ನೀನ್ ತಡಿಬೇಡ. ಒಂದ್ ವೇಳೆ ನೀನು ಕೂಡ ಬರೋದಾದ್ರೆ ನನ್ನನ್ನ ಬಂದು ಸೇರಬಹುದು, ಆದ್ರೆ ನೀನ್ ತಡಿಬೇಡ ಅಂತ ನಾನು ಹೇಳ್ತೇನೆ ನಮ್ಮ ಶ್ರೀಮತಿಯವರಿಗೆ. Then immediately she said, no, today your health is not good, so I am coming with you. Okay, let's go together. And she joined me. ಕೂಡ್ಲೆ ನಮ್ಮ ಶ್ರೀಮತಿಯವರು ಹೇಳ್ತಾರೆ, ಇಲ್ಲ ನೀವು ಹೋಗ್ರಿ, ಆದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ದೇ ಇರೋದ್ರಿಂದ ನಾನು ಕೂಡ ಜೊತೆಗೆ ಬರ್ತೀನಿ ಅಂತ ಹೇಳಿ ಅವರು ನನ್ನ ಜೊತೆ ಬರ್ತಾರೆ. And then I went there. Please remember this. My BP was 160 by 110. And I'm not supposed to move out, but we both went there, conducted the service, we completed everything, and we came back. ನಾವು ಪ್ರತಿ ಭಾನುವಾರ ನನ್ನ ಒಂದು ರಕ್ತದೊತ್ತಡ 160 ಇದ್ದಾಗ್ಯೂ ಸಹ ಅಲ್ಲಿಗೆ ಹೋಗ್ತೇವೆ, ಅಲ್ಲಿ ಒಂದು ಕೂಟವನ್ನ ನಡೆಸ್ತೇವೆ. ಆ ಕೂಟದಲ್ಲಿ ಎಲ್ಲವನ್ನ ಮಾಡಿ ನಂತರ ಅವ್ರು ಬರ್ತೇವೆ. And after coming back, I told my wife, now you measure my BP. ಅಲ್ಲಿಂದ ಬಂದ ಮೇಲೆ ನಾನು ಹೇಳ್ತೇನೆ, ಇವಾಗ ನನ್ನ ರಕ್ತದೊತ್ತಡವನ್ನ ನೀನು ಅಳಿಬೇಕು ಅಂತ. And then, do you know what happened? The BP, the measurement was 130 by 90. Amen.
ಏನಾಗುತ್ತೆ ಗೊತ್ತಾ, ನನ್ನ ರಕ್ತದೊತ್ತಡ 130ರಿಂದ 90 ತನಕ ಇರ್ತದೆ. ಅಂದ್ರೆ ಅದು ನಾರ್ಮಲ್ ಆಗಿರ್ತದೆ. So what, of course, I'm not encouraging you to take such steps in this, but this was my experience, my testimony to say that how the Lord helps me in our difficult times. ನಾನು ನಿಮ್ಮನ್ನ ಹಾಗೆ ಮಾಡಿ ಅಂತ ಪ್ರೋತ್ಸಾಹ ಮಾಡ್ಲಾರೆ, ಆದ್ರೆ ದೇವರು ಇಂತಹ ಕಷ್ಟ ಸಮಯಗಳಲ್ಲಿ ಹೇಗೆ ನಮಗೆ ಸಹಾಯಕನಾಗಿರ್ತಾನೆ, ನಮ್ಮ ಆರೋಗ್ಯವನ್ನ ಕಾಪಾಡ್ತಾನೆ ಅನ್ನೋದೇ ನನ್ನ testimony. Yeah, Pradeep brother did like this, so let me do it. Please don't think like that. You pray unto the Lord. As the Lord leads and guides you, you proceed, and God is going to give you success in that. ಸೋದರರಾದ ಪ್ರದೀಪ್ ರವರು ಹೀಗೆ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ರೆ ನಾವು ದೇವರಲ್ಲಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಕೆಲಸಗಳನ್ನ ಮಾಡಬಹುದು. So today we are going to talk about a topic called facing future with faith. ಇವತ್ತು ನಾವು ಒಂದು ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಭವಿಷ್ಯವನ್ನ ಹೇಗೆ ನಾವು ನಿರೀಕ್ಷೆ ಮಾಡೋದು ಅಂತ. The future looks gleam definitely for many of us. ಭವಿಷ್ಯ ಬಹಳ ನಿಚ್ಚಳವಾಗಿ ನಮಗೆ ಗೋಚರವಾಗುತ್ತೆ ನಮ್ಮಲ್ಲಿ ಅನೇಕರಿಗೆ. Just yesterday I was reading one article where very strange thing I could see there. ಒಂದು ಬರಹವನ್ನ ನಾನು ನಿನ್ನೆ ಓದ್ತಾ ಇದ್ದೆ, ಅಲ್ಲಿ ಬಹಳ ಒಂದು ಒಳ್ಳೆಯದನ್ನ ನಾನು ಕಂಡೆ. One gentleman has put his picture. It is like an obituary to himself. ಒಂದು ವ್ಯಕ್ತಿ ಒಂದು ಇದನ್ನ ಫೋಟೋವನ್ನ ಇಟ್ಟು ಒಂದು ಬರಹ ಬರೆದಿದ್ರು. ಅದು ಒಂದು ಶ್ರದ್ಧಾಂಜಲಿ ಇದ್ದಂಗಿತ್ತು. He is alive still, but he's putting the picture and telling there, I am dead to find a job. ಇಲ್ಲಿ ಅವರು ಬದುಕಿದ್ದಾರೆ, ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ನಾನು ಸತ್ತಿದ್ದೇನೆ, ಕೆಲಸವನ್ನ ಹುಡುಕೋದ್ರಲ್ಲಿ ನಾನು ನನ್ನ ಸಾವಾಗಿದೆ ಅಂತ ಬರೆದಿದ್ರು. I am not going to commit suicide or end my life, but I'm writing here that I'm dead in searching of a job because 3 years I tried, I didn't get a job. ನಾನು 3 ವರ್ಷಗಳ ಕಾಲ ನನ್ನ ಕೆಲಸಕ್ಕೆ ಹುಡುಕ್ದೆ, ಆದ್ರೆ ಕೆಲಸ ಸಿಗಲಿಲ್ಲ. ನಾನು ಇದರಲ್ಲೇ ನಾನು ನನ್ನ ಒಂದು ಜೀವಮಾನವನ್ನ ಕಳ್ಕೊಂಡಿದ್ದೇನೆ ಅಂತ ಬರುತ್ತೆ. So it is a very strange thing for me to read that. ಅದನ್ನ ಓದ್ಲಿಕ್ಕೆ ಬಹಳ ವಿಚಿತ್ರ ಅಂತ ನನಗೆ ಅನ್ನಿಸ್ತು. He has studied, he has learned, he got education, he has got everything with him, but he is not able to get a job. ಆತನು ಶಿಕ್ಷಣವನ್ನ ಹೊಂದಿಕೊಂಡಿದ್ದಾನೆ, ಆತನಿಗೆ ಎಲ್ಲಾ ಒಂದು ಅರ್ಹತೆಗಳಿವೆ, ಆದಾಗ್ಯೂ ಕೂಡ ಆತನಿಗೆ ಕೆಲಸ ಸಿಕ್ಕಿಲ್ಲ. Many different people, they charged him a lot of money to counsel him or to put him into the rightful training and to give a job, but they also failed in doing so. ಅನೇಕರು ಆತನಿಗೆ ಬೇಕಾದಂತ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ತುಂಬಾ ಹಣವನ್ನ ಖರ್ಚು ಮಾಡಿಸಿರ್ಬೋದು, ಆದ್ರೆ ಆ ವ್ಯಕ್ತಿಯ ಒಂದು ಜೀವನದಲ್ಲಿ ಅವ್ರ ಕೆಲಸ ಸಿಗ್ಲಿಲ್ಲ. Many of our plans also is not successful. ನಮ್ಮ ಅನೇಕ ಯೋಜನೆಗಳು ಸಹ ನಮಗೆ ಯಶಸ್ಸನ್ನ ಕೊಟ್ಟಿಲ್ಲದೆ ಇರಬಹುದು. Yeah, and then this I was sharing in this particular platform, the SpaceX also, they tried to send a rocket and it failed, but then again they sent another rocket and then they brought back Sunita Williams and Buzz Wilmore. ಅನೇಕ ಸಲ ನೋಡ್ತೇವೆ, ವಿಜ್ಞಾನಿಗಳು ಸಹ ಅಂತರಿಕ್ಷಕ್ಕೆ ಸ್ಯಾಟಲೈಟ್ ನ ಉಪಗ್ರಹವನ್ನ ಕಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಒಂದು ಅದು ವಿಫಲ ಆದ್ರೂ ಮತ್ತೊಂದನ್ನ ಕಳಿಸಿ ಯಶಸ್ಸನ್ನ ಗಳಿಸ್ಲಿಕ್ಕೆ ನೋಡ್ತಾರೆ. Again, I read another news there that one rocket they launched in Europe and then within few seconds it burst. ಒಂದು ಯುರೋಪ್ ಖಂಡದಲ್ಲಿ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿದ್ರು, ಆದ್ರೆ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಅದು ಪತನಗೊಂಡಿತ್ತು ಅನ್ನೋದನ್ನ ನಾವು ನೋಡ್ತೇವೆ. Many such things are very uncertain in this world. ಅನೇಕ ವಿಷಯಗಳು ಇದೇ ರೀತಿಯಾಗಿ ಅನಿಶ್ಚಿತತೆಯಿಂದ ಕೂಡಿರ್ತವೆ. We are not at all sure what's going to happen next. ಏನಾಗುತ್ತೆ ಅನ್ನೋ ವಿಷಯದಲ್ಲಿ ನಮಗೆ ಖಾತ್ರಿ ಇರೋದೇ ಇಲ್ಲ. So many people, we plan so many different things, but it all goes to the trash only. ಅನೇಕ ಜನರು ಅನೇಕ ರೀತಿಯಲ್ಲಿ ತಾವು ಆಲೋಚನೆ ಯೋಜನೆಗಳನ್ನ ಮಾಡಿರ್ತಾರೆ, ಅವುಗಳೆಲ್ಲ ಒಂದು ಕಸದ ಬುಟ್ಟಿಗೆ ಸೇರ್ತವೆ. And some time back also we saw during the pandemic, so many big events, so many big programs and sports, so many things got cancelled because of the pandemic suddenly that came. ಜಾಗತಿಕವಾಗಿ ಬಂದಂತಹ ಈ ರೋಗದಿಂದ ಅನೇಕ ಒಂದು ಯೋಜನೆಗಳು
ಒಂದು ರದ್ದಾದದ್ದನ್ನ ನಾವು ನೋಡ್ತೇವೆ. So when the COVID-19 came, so many different plans which people had, business meetings, sports, entertainment events, so many things were got cancelled. ಈ ಒಂದು COVID-19 ಬಂದಾಗ ಜನರಲ್ಲಿ ನಾವು ಅನೇಕ ಒಂದು ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡಬೇಕಾಗಿ ಬಂತು. ಅವು ಕ್ರೀಡೆಗಳಿರ್ಬೋದು, ಇಲ್ಲ ಒಂದು ಮನೋರಂಜನೆ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಒಂದು ವ್ಯಾವಹಾರಿಕವಾದ ಒಂದು ಕೂಟಗಳಿರ್ಬೋದು, ಎಲ್ಲವನ್ನ ನಾವು ರದ್ದುಪಡಿಸಿದ್ವು. So what's going to happen in our future? It is not certain, it's not sure. ಭವಿಷ್ಯವು ಖಂಡಿತವಾಗಿಯೂ ಹೀಗೆ ಆಗುತ್ತೆ ಅಂತ ನಾವು ಖಾತ್ರಿಯಿಂದ ಹೇಳಲಿಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಹೇಗೆ taking advantage of this situation, the mindset of people, there are some people who wants to take advantage of ಇಂಥ ಸಂದರ್ಭಗಳಲ್ಲಿ ಅನೇಕ ಜನರು ಇದರ ಒಂದು ಅನುಕೂಲವನ್ನ ಪಡ್ಕೊಳ್ಳಿಕ್ಕೆ ಯಾವಾಗ್ಲೂ ಬಯಸ್ತಾ ಇರ್ತಾರೆ. So they claim that they know the future and they will talk about our future. ಅವರು ಹೇಳ್ತಾರೆ ನಿಮ್ಮ ಭವಿಷ್ಯ ನಮಗೆ ಗೊತ್ತಿದೆ ಅಂತ ಹೇಳಿ ಭವಿಷ್ಯವನ್ನ ನುಡಿಲಿಕ್ಕೆ ಅವರು ಶುರು ಮಾಡ್ಕೊಳ್ತಾರೆ. And when I came to Bangalore from Odisha in the year 2003, I also got into a trap like that. 2003ನೇ ಇಸ್ವಿಯಲ್ಲಿ ನಾನು ಒಡಿಸ್ಸಾದಿಂದ ಬೆಂಗಳೂರಿಗೆ ಬಂದಾಗ ಅದೇ ತರದ ಒಂದು ಬಲೆಗೆ ನಾನು ಕೂಡ ಸಿಕ್ಕಾಕೊಂಡಿದ್ದೆ. And in 2003, I did not know what is internet. I did not know what is to go to the website to check anything. I didn't know anything about it. 2003ನೇ ಇಸ್ವಿಯಲ್ಲಿ ನನಗೆ ಈ ಒಂದು ಅಂತರ್ಜಾಲ ಅಂದ್ರೆ ಅಂತ ಗೊತ್ತಿರಲಿಲ್ಲ. ಈ ಒಂದು ವೆಬ್ಸೈಟ್ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ. ಆ ತರ ಪರಿಸ್ಥಿತಿ ನಂದಾಗಿತ್ತು. And my sister, who was in Bangalore, I was staying with her. She taught me how to open your mail, how to create a Rediff mail that time, and how to see the website. She taught me. ನನ್ನ ಸೋದರಿ ಆವಾಗ ಬೆಂಗಳೂರಲ್ಲಿ ಇದ್ಲು. ಆಕೆಯ ಜೊತೆ ನಾನು ವಾಸವಾಗಿದ್ದೆ. ಆಕೆಯು ನನಗೆ ಈ ಒಂದು ಇಮೇಲ್ ಅನ್ನ ಹೇಗೆ ತೆರೆಯೋದು, ಅದನ್ನ ಹೇಗೆ ನೋಡೋದು, ಮತ್ತೆ ಆ ಇಮೇಲ್ ನ ಹೊಸದಾಗಿ ವಿಳಾಸವನ್ನ ಹೇಗೆ ಪಡ್ಕೊಳ್ಳೋದು, ಇದೆಲ್ಲವನ್ನ ಆಕೆ ನನಗೆ ಕಲಿಸ್ಕೊಟ್ರು. And I did not know that during seeing the website, there would be some pop-up messages that would be coming up like this. ನಾವು ನನಗೇನ ಯಾವ ರೀತಿ ಇತ್ತು ಅಂತಂದ್ರೆ, ನಾವು ಒಂದು ಸಂದೇಶವನ್ನ ಒಂದು ವಿಷಯವನ್ನ ನೋಡ್ತಾ ಇರುವಾಗ ಇಂಟರ್ನೆಟ್ ಅಲ್ಲಿ ಆಗಾಗ್ಗೆ ಬೇರೆ ವಿಷಯಗಳು ಕೂಡ ಅಲ್ಲಿ ಬಂದು ಹೋಗ್ತವೆ ಅನ್ನೋ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ. And nobody taught me that you should not click on those things, otherwise it will lead to another website. ನಾವು ಅಂತ ಸಂದರ್ಭಗಳಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ರಿಮೂವ್ ಮಾಡಬೇಕು, ಇಲ್ಲ ಅಂತಂದ್ರೆ ಬರ್ತಾ ಇರ್ತದೆ. I didn't know, but it popped up and immediately I read the message. ಅದು ಬಂದಾಗ್ಲೆಲ್ಲ ನಾನು ಆ ಒಂದು ಮೆಸೇಜ್ಗಳನ್ನ ನಾನು ಓದ್ತಾ ಇದ್ದೆ. And the message reads like this. ಆ ಒಂದು ಸಂದೇಶ ಹೇಗಿತ್ತು ಅಂದ್ರೆ ಹೀಗಿತ್ತು: Your future is very great. ನಿನ್ನ ಭವಿಷ್ಯವು ಬಹಳ ದೊಡ್ಡದಾಗಿದೆ. You will get a good wife. ನಿಮಗೆ ಒಂದು ಒಳ್ಳೆಯ ಹೆಂಡತಿ ಸಿಗ್ತಾಳೆ. You will get good promotion in your job. ನಿಮ್ಮ ಒಂದು ಕೆಲಸದಲ್ಲಿ ಒಳ್ಳೆಯ ಒಂದು ಪದವೋನ್ನತಿಯನ್ನು ಪಡಿತೀರಿ. You will get lot of wealth. ನಿಮಗೆ ದೊಡ್ಡ ಒಂದು ಸಂಪತ್ತು, ಸಿರಿ, ಐಶ್ವರ್ಯ ಸಿಗುತ್ತೆ. Prosperity is waiting for you. ನಿಮಗೆ ಒಂದು ಒಳ್ಳೆಯ ಯಶಸ್ಸು ನಿಮ್ಗೆ ಕಾಯ್ತಾ ಇದೆ. If you are interested, click there. ನೀವು ಒಂದು ವೇಳೆ ಆಸಕ್ತಿ ಇದ್ದರೆ ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇತ್ತು. In 2003, I was a bachelor. 2003ರಲ್ಲಿ ನಾನು ಏಕಾಂಗಿಯಾಗಿದ್ದೆ. Who doesn't need a beautiful wife? ಯಾರಿಗೆ ತಾನೇ ಒಳ್ಳೆಯ ಒಂದು ಹೆಂಡತಿ ಬೇಕಿಲ್ಲ? Who doesn't need promotion in the job? ಯಾರಿಗೆ ಕೆಲಸದಲ್ಲಿ ಒಂದು ಪದೋನ್ನತಿ ಬೇಕಿಲ್ಲ? Who does not need wealth and prosperity? ಯಾರಿಗೆ ಹಣ ಐಶ್ವರ್ಯ ಬೇಕಿಲ್ಲ? I just clicked there. ನಾನು ಅದನ್ನ ಕ್ಲಿಕ್ ಮಾಡಿದೆ. And then it leads to another site. ಅದು ಇನ್ನೊಂದು ಒಂದು ಸೈಟ್ಗೆ ನನ್ನನ್ನು ಕರ್ಕೊಂಡು ಹೋಯ್ತು. And there one lady wants to interact with me. ಅಲ್ಲಿ ಒಬ್ಬ ಹೆಣ್ಮಗಳು ನನ್ನ ಜೊತೆ ಸಂವಾದ ಮಾಡಿದ್ಲು. And she writes a nice mail to me. ಆಕೆ ಒಂದು ಒಳ್ಳೆಯ ಒಂದು ಇಮೇಲ್ ಮಾಡಿದ್ಲು. And in that mail she writes, ಆ ಒಂದು ಇಮೇಲ್ ಅಲ್ಲಿ ಈಕೆ ಹೀಗೆ ಬರೆದಿದ್ದಾಳೆ: Pradeep, your future is great. ಪ್ರದೀಪ್ ಅವರೇ, ನಿಮ್ಮ ಒಂದು ಭವಿಷ್ಯ ಬಹಳ ದೊಡ್ಡದಾಗಿದೆ. You will get a beautiful wife. ನಿಮಗೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ.
You will get good promotion and a lot of prosperity will come to you. ನಿಮ್ಗೆ ಒಂದು ಒಳ್ಳೆ ಯಶಸ್ಸು ಶ್ರೇಯಸ್ಸು ನಿಮ್ಮದಾಗುತ್ತೆ. Only one thing is stopping that. ಅದು ಒಂದೇ ಒಂದು ನಿಮ್ಮನ್ನ ತಡೆದಿದೆ. If you want me to help you, just send 7,000 rupees to me and I will help you to release everything or remove everything, obstacles, and you will get all that. ಈ ಎಲ್ಲಾ ಒಂದು ಅಡೆತಡೆಗಳನ್ನ ನಾನು ತೆಗೆದು ಹಾಕ್ತೇನೆ. ಅದಕ್ಕೋಸ್ಕರ ನೀವು ಮಾಡಬೇಕಾದಿಷ್ಟೇ, ನನಗೆ 7,000 ರೂಪಾಯಿಗಳನ್ನ ನೀವು ಕಳಿಸ್ಕೊಡ್ಬೇಕು. Think about it. In 2003, 7,000 rupees means how much? 2003ರಲ್ಲಿ 7,000 ರೂಪಾಯಿ ಅನ್ನೋದು ಸಾಮಾನ್ಯವಾಗಿರಲಿಲ್ಲ. ಎಷ್ಟು ದೊಡ್ಡ ಒಂದು ಮೊತ್ತವಾಗಿತ್ತು ಯೋಚಿಸಿ. I didn't have money, so I was not very interested. ನನ್ನಲ್ಲಿ ಹಣ ಇರ್ಲಿಲ್ಲ, ಹಾಗಾಗಿ ನನಗೆ ಆ ಕಡೆ ಏನು ಅಂತ ಆಸಕ್ತಿ ಬರಲಿಲ್ಲ. With that, because my entire salary that time was somewhere around that amount. ನನ್ನ ಪೂರ್ಣವಾದ ಒಂದು ವೇತನ ಏನಿದೆ, ಸಂಬಳ ಏನಿದೆ, ಅದು 7,000 ಒಳಗಡೆ ಇರ್ತಿತ್ತು. How can I give my 1 month salary to that person in order to do some procedure for me that I will get all those things? ನನಗೆ ಬೇಕಾದ್ದೆಲ್ಲ ಸಿಗುತ್ತೆ ಅಂತ ಹೇಳಿ ನಾನು ನನ್ನ ಸಂಪೂರ್ಣವಾದ ಸಂಬಳವನ್ನ ಹೇಗೆ ತಾನೇ ಕೊಡ್ಲಿಕ್ಕಾಗುತ್ತೆ? She was keep on writing and pestering me. ಈ ರೀತಿಯಾಗಿ ಆಕೆ ಬರೀತಾ ಅವರನ್ನ ಕಾಡ್ಲಿಕ್ಕೆ ಹೊರಟ್ಲು. And one day she wrote very clearly to me. ಒಂದು ದಿನ ಆಕೆ ಬಹಳ ಸ್ಪಷ್ಟವಾಗಿ ಬರೆದು ಹೀಗೆ ಹೇಳಿದ್ಲು, Pradeep, I am mindful about your future. I want to give a better future, but it looks like you are not interested. If you are not interested, please let me know. ಪ್ರದೀಪ್ ರವರೇ, ನಾನು ನಿಮ್ಮ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೆ ಕಾಳಜಿ ಉಳ್ಳವರಾಗಿದ್ದೇನೆ. ಉತ್ತಮವಾದ ಭವಿಷ್ಯವನ್ನ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ಒಂದು ಹೇಳ್ಬಿಡಿ. And during that time, God enabled me to respond to her like this. ಆ ಸಂದರ್ಭದಲ್ಲಿ ದೇವರು ನಾನು ಅವರಿಗೆ ಈ ರೀತಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡಿದನು. I wrote there to that lady, her name was Sharon. ಒಂದು ಸ್ತ್ರೀಯ ಮಹಿಳೆಯ ಹೆಸರು ಶಾರನ್ ಎಂಬುದಾಗಿ. And I wrote to her and said, Madam Sharon, you don't worry about my future. ಮೇಡಮ್ ಅವರೇ, ನೀವು ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಬೇಡ್ರಿ ಎಂಬುದಾಗಿ ಬರೆದೆ. I don't know what the future holds for me. ಭವಿಷ್ಯ ನನಗೆ ಏನ್ ಇಟ್ಕೊಂಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. But I know who holds my future. ಆದ್ರೆ ನನ್ನ ಭವಿಷ್ಯವನ್ನ ಹಿಡಿದಿರುವಂತಹ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಿದೆ. Let me repeat it again. ನಿಮಗೆ ಮತ್ತೊಮ್ಮೆ ಇದನ್ನ ಪುನರಾವರ್ತಿಸುವುದಕ್ಕೆ ಬಿಡ್ರಿ. I do not know what the future holds for me, but I know who holds my future. ನನ್ನ ಭವಿಷ್ಯದಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನನ್ನ ಭವಿಷ್ಯವನ್ನ ಹಿಡಿದಂತ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿತ್ತು. I know my Savior. ನನಗೆ ನನ್ನ ರಕ್ಷಕನ ವಿಷಯ ಗೊತ್ತಾಗಿದೆ ಎಂಬುದಾಗಿ ಹೇಳಿದೆ. So you don't worry much about my future. ನನ್ನ ಭವಿಷ್ಯದ ಬಗ್ಗೆ ನೀವು ಹೆಚ್ಚಾಗಿ ಚಿಂತೆ ಮಾಡುವಂತ ಅವಶ್ಯಕವಿಲ್ಲ ಎಂಬುದಾಗಿ ಹೇಳಿದೆ. I know how to face my future because I know my God who holds my future. ನನ್ನ ಒಂದು ಭವಿಷ್ಯವನ್ನ ಹೇಗೆ ಅದನ್ನ ಎದುರಿಸಬೇಕು ಅಂತ ಗೊತ್ತಿದೆ, ಯಾಕಂದ್ರೆ ನನ್ನ ಭವಿಷ್ಯವನ್ನ ಹಿಡಿದಿರುವಂತಹ ದೇವರನ್ನ ನಾನು ಕಂಡುಕೊಂಡಿದ್ದೆ. And from that day onwards, the mail communication and everything stopped. ಆ ದಿನದ ನಂತರ ಈ ಎಲ್ಲಾ ಒಂದು ಏನು ಸಂಪರ್ಕ ಏನಿದೆ, ಈ ಇಮೇಲ್ ಸಂಪರ್ಕ ಅಲ್ಲಿ ಸಂಪೂರ್ಣವಾಗಿ ನಿಂತು ಹೋಯ್ತು. My dear brothers and sisters, many of the people who are there who wants to take advantage in a situation like this and wants to exploit you. ನಮಗೆ ಇಂತಹ ಸಂದರ್ಭಗಳನ್ನ ನೋಡಿ ಜನರು ನಮ್ಮಿಂದ ಹೆಚ್ಚಿನ ಒಂದು ಅನುಕೂಲವನ್ನ ಪಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಯಾವಾಗ್ಲೂ ಮಾಡ್ತಾರೆ. They want to tell us about our future. ನಮ್ಮ ಭವಿಷ್ಯದ ಬಗ್ಗೆ ಹೇಳಲಿಕ್ಕೆ ಅವ್ರು ಹೋಗ್ತಾರೆ. But the Bible tells very clearly to us. ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ಹೀಗೆ ಹೇಳುವಂತದ್ದಾಗಿದೆ. Ecclesiastes chapter 8 verse 7 says so. ಪ್ರಸಂಗಿ
8ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುವಂತದ್ದಾಗಿದೆ. No man knows the future. ಯಾರಿಗೂ ತಮ್ಮ ಭವಿಷ್ಯ ಗೊತ್ತಿಲ್ಲ. No one knows the future. ಯಾರಿಗೂ ತಮ್ಮ ಭವಿಷ್ಯದ ಬಗ್ಗೆ ಗೊತ್ತಾಗುವುದಿಲ್ಲ. Bible very clearly tells that. ಸತ್ಯವೇದು ಬಹಳ ಸ್ಪಷ್ಟವಾಗಿ ಹೇಳಿದೆ. But our fortune tellers, our future tellers, they want to make a lot of money blackmailing us, telling some things which is relating to us, and then they want to make money on that. ಆದ್ರೆ ಜ್ಯೋತಿಷಿಗಳು, ಭವಿಷ್ಯ ನುಡಿಯುವಂತವರು ನಮ್ಮ ಹತ್ರ ಬಂದು ನಮಗೆ ಏನಾದ್ರೂ ಒಂದು ಹೇಳಿ ತಾವು ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. And that's why many of the fortune tellers or future tellers, they could have been the richest people in this world, but who are they? Sitting on the roadside or sitting in a small office, and they want to tell our future. They don't know about their future. ಇಲ್ಲಿ ಲೋಕದಲ್ಲಿ ನೋಡೋದಾದ್ರೆ ಇಂತ ಭವಿಷ್ಯ ನುಡಿಯಂತವ್ರು ಈ ಜ್ಯೋತಿಷಿಗಳು ಬಹಳ ದೊಡ್ಡ ಶ್ರೀಮಂತರಾಗಿರ್ತಾರೆ. ಅವ್ರು ಎಲ್ಲಿ ಕೂತ್ಕೊಳ್ತಾರೆ ಅಂತಂದ್ರೆ ಈ ರಸ್ತೆ ಪಕ್ಕದಲ್ಲಿ ಅಥವಾ ಸಣ್ಣ ಒಂದು ಆಫೀಸ್ಗಳು ಮಾಡ್ಕೊಂಡು, ಕಚೇರಿಗಳು ಮಾಡ್ಕೊಂಡು ಅವ್ರ ಜೀವನವನ್ನ ಸಾಗಿಸ್ತಾರೆ. Only God knows your future. ದೇವರಿಗೆ ಮಾತ್ರ ನಮ್ಮ ಭವಿಷ್ಯ ಗೊತ್ತಿರುತ್ತೆ. I would like to request somebody to read Jeremiah 29:11, or if you have memorized, you can say about it. Anybody? ಯೆರೆಮೀಯ 29:11 ಯಾರಾದ್ರೂ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. 29:11. Yeah, Jeremiah 29:11. Anybody remembers that? ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವನು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡಿರಿ. Right. So God tells there that I know the plans I have for you, plans to prosper you and give you a future full of hope. ನಿಮ್ಮನ್ನ ಉದ್ಧಾರ ಮಾಡುವುದಕ್ಕಾಗಿ ಮತ್ತು ನಿಮಗೆ ನಿರೀಕ್ಷೆ ಇಡುವಂತಹ ಒಂದು ಒಳ್ಳೆಯ ಯೋಜನೆಗಳು ನನ್ನ ಬಳಿ ಇವೆ. ಅವುಗಳಂತೆ ನಿಮ್ಮನ್ನ ನಾವು ನಡೆಸ್ತೇನೆ ಅಂತ ಹೇಳಿದ. No one knows the future, it is God knows it. ಯಾರಿಗೂ ಮುಂದೆ ಆಗುವಂತದ್ದು ಗೊತ್ತಿರುವುದಿಲ್ಲ, ದೇವರಿಗೆ ಮಾತ್ರ ಗೊತ್ತಿರುತ್ತದೆ. He knows the end. He knows the end at the beginning. ಮುಂದೆ ಅಂತ್ಯದಲ್ಲಿ ಏನಾಗುತ್ತೆ ಅನ್ನೋದು ಆತನಿಗೆ ಆರಂಭದಲ್ಲೇ ಗೊತ್ತಿರುತ್ತೆ. No one knows except God. He knows our future. ದೇವರಿಗೆ ಅಲ್ಲದೆ ಮತ್ಯಾರಿಗೂ ಭವಿಷ್ಯದು ಗೊತ್ತಿರುವುದಿಲ್ಲ. Proverbs 19:21 tells that. ಜ್ಞಾನೋಕ್ತಿಗಳು 19:21 ಹೀಗೆ ಹೇಳುತ್ತೆ. Many are the plans in a man's heart, but it is the Lord's purpose that prevails. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. Yes, many plans the man makes in their own heart. ತಮ್ಮ ಹೃದಯದಲ್ಲಿ ಮನುಷ್ಯರು ಅನೇಕ ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತಾರೆ. But it is the Lord's purpose that prevails. ಆದರೆ ಈಡೇರುವಂತದ್ದು ಯೆಹೋವನ ಸಂಕಲ್ಪ ಮಾತ್ರವೇ. And if you look at the Bible again in Isaiah 55:8-9 says, ಯೆಶಾಯ 55 8-9. 8 ಮತ್ತು 9 ನೋಡುವುದಾದ್ರೆ, and what it talks about, his plans are higher than my plans. ಇಲ್ಲಿ ಯಾತನ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಉನ್ನತವಾದದ್ದು ಎಂಬುದನ್ನು ನಾವು ನೋಡ್ತೇವೆ. Can someone read that please? Isaiah 55:8-9. ಇಲ್ಲಿ ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದೇ. Yes. My thoughts are not your thoughts, neither are your ways my ways, because as the heavens are higher than the earth, so are my ways higher than your ways, and my thoughts higher than your thoughts. That the Lord God speaks.
ನಿಮ್ಮ ಆಲೋಚನೆಗಳು ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವೇ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಮತ್ತು ಆಲೋಚನೆಗಳು ಉನ್ನತವಾಗಿವೆ ಎಂಬುದಾಗಿ ದೇವರು ಹೇಳುತ್ತಾನೆ. So when no one knows about the future, ನಮ್ಮ ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರುವಾಗ, when God only knows the future, ದೇವರಿಗೆ ಮಾತ್ರ ನಮ್ಮ ಭವಿಷ್ಯವು ಗೊತ್ತಿರುವಾಗ, when our plans are only fulfilled as per the God's plan, ನಮ್ಮ ಒಂದು ಸಂಕಲ್ಪಗಳು ದೇವರ ಸಂಕಲ್ಪದ ಮೇರೆಗೆ ಅವು ನೆರವೇರಬೇಕಾಗಿರುವುದರಿಂದ, when our plans are lower than God's plan and God's plan is higher than our plans, ನಮ್ಮ ಒಂದು ಯೋಜನೆಗಳು ದೇವರ ಯೋಜನೆಗಳಿಗಿಂತ ಕಡಿಮೆ ಮಟ್ಟದ್ದಾಗಿರುತ್ತದೆ, ಆತನು ಮೇಲ್ಮಟ್ಟದ ಯೋಜನೆಗಳನ್ನ ಇಟ್ಕೊಂಡಿರ್ತಾನೆ. then what we should do? ನಾವು ಆವಾಗ ಏನ್ ಮಾಡ್ಬೇಕಾಗಿದೆ? We should surrender to the plan of God. ನಾವು ದೇವರ ಯೋಜನೆಗೆ ಶರಣರಾಗಬೇಕಾಗಿದೆ. We should face the future with faith. ನಾವು ನಂಬಿಕೆ ವಿಶ್ವಾಸದಿಂದ ನಮ್ಮ ಭವಿಷ್ಯವನ್ನ ಎದುರಿಸಬೇಕಾಗಿದೆ. Because we trust God and God is going to give us a future full of hope. ದೇವರು ನಮಗೆ ಉತ್ತಮವಾದ ಒಂದು ಆಶಾದಾಯಕವಾದ ಒಂದು ಭವಿಷ್ಯವನ್ನ ಕೊಡ್ತಾನೆ ಅಂತ ಹೇಳಿ ನಾವು ಅದರಲ್ಲಿ ವಿಶ್ವಾಸ ಇಡಬೇಕಾಗಿದೆ. But most of the time, ಆದ್ರೆ ಅನೇಕ ಸಲ the opposite happens. ಈ ವಿರುದ್ಧವಾದದ್ದು ನಡೆದು ಹೋಗುತ್ತೆ. The human tendency is like that. ಆ ಮನುಷ್ಯನ ಒಂದು ಸ್ವಭಾವ ಆಗಿರ್ತದೆ. If you tell them don't do, ಮಾಡಬೇಡಿ ಅಂತ ಹೇಳುವಾಗ they will do it. ಅದನ್ನೇ ಅವ್ರು ಮಾಡ್ತಾರೆ. If you tell them don't eat, ಅದನ್ನ ತಿನ್ಬೇಡಿ ಅಂತ ಹೇಳುವಾಗ they will eat it. ಅದನ್ನ ತಿಂತಾರೆ. If you tell them don't see, ಅವುಗಳನ್ನ ನೋಡ್ಬೇಡ್ರಿ ಅಂತ ಹೇಳುವಾಗ they want to see that. ಅವುಗಳನ್ನ ಅವರು ನೋಡ್ತಾರೆ. Whatever is told to us not to do, we tend to do that. ನಾವು ಏನ್ ಮಾಡಬಾರ್ದು ಅಂತ ನಮ್ಗೆ ಏನೇನು ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ. And I would like to take you to a passage which talks like that only in James chapter 4 verse 13 to 17. ಈ ಯಾಕೋಬನು 4ನೇ ಅಧ್ಯಾಯ 13ರಿಂದ 17 ವಚನಗಳ ಕಡೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೇನೆ. Can someone read that? James chapter 4 verse 13 to 17. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಎನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತಹ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದೇ. So here in the end it tells in verse 17, anyone then who knows the good he ought to do and does not do it sins. ಈ ಒಂದು ವಾಕ್ಯ ಭಾಗದ ಅಂತ್ಯದಲ್ಲಿ ಹೀಗಿದೆ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆಂಬುದಾಗಿ. If we know what we are supposed to do and if we don't do that, then the Bible tells me that we sin. ನಾವು ಮಾಡಬೇಕಾಗಿರುವಂತದ್ದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿರುವಂತದ್ದನ್ನ ನಾವು ಮಾಡದೆ ಹೋದ್ರೆ ಸತ್ಯವೇದವು ಅದನ್ನ ಪಾಪ ಎಂಬುದಾಗಿ ಕರೆಯುತ್ತದೆ. We know that no one knows about the future. ನಮಗ್ ಗೊತ್ತಿದೆ ಮುಂದಿನ ಒಂದು ಭವಿಷ್ಯ ಯಾರಿಗೂ ಗೊತ್ತಿಲ್ಲ ಅಂತ. We know that only God knows the future. ದೇವರಿಗೆ ಮಾತ್ರ ನಮ್ಮ ಭವಿಷ್ಯ ಗೊತ್ತಿದೆ ಎಂಬುದು ನಮ್ಗೆ ಗೊತ್ತಿದೆ. We know that all our plans are guided by God only. ನಮ್ಮ ಎಲ್ಲಾ ಸಂಕಲ್ಪಗಳು ನಮ್ಮ ಎಲ್ಲಾ ಯೋಜನೆಗಳು ದೇವರ ಒಂದು ಸಂಕಲ್ಪದ ಮೇರೆಗೆ ನೆರವೇರ್ತವೆ ಅನ್ನೋ ನಮ್ಗೆ ಗೊತ್ತಿದೆ. We might plan something, but God's purpose is to be fulfilled. That's what I mean to say. ನಾವು ಏನನ್ನೋ ಒಂದನ್ನ ಯೋಜನೆ ಮಾಡ್ತೇವೆ, ಆದ್ರೆ ದೇವರ ಉದ್ದೇಶವೇ ನೆರವೇರ್ತವೆ ಅಂತ ನಾವು. And his plans are higher than my plans. ಯಾಕಂತಂದ್ರೆ ಆತನ ಮಾರ್ಗಗಳು ಆತನ ಯೋಜನೆಗಳು ನಮ್ಮ ಯೋಜನೆಗಳಿಗಿಂತ ಉನ್ನತ ಮಟ್ಟದ್ದಾಗಿವೆ. But still what we do, that's what is written here in James chapter 4 verse 13. ಆದಾಗ್ಯೂ ನಾವು ಏನ್ ಮಾಡ್ತೇವೆ ಅನ್ನೋದನ್ನ ಈ ಒಂದು ಯಾಕೋಬ 13ರಿಂದ 17 ವಚನಗಳು 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇವೆ. So here it says, today or tomorrow we will go to this or that city, spend a year there, carry on business and make money.
ನಾವು ಇಂದಲ್ಲ ನಾಳೆ ಈ ಒಂದು ಪಟ್ಟಣಕ್ಕೂ ಆ ಪಟ್ಟಣಕ್ಕೂ ಹೋಗಿ ನಾವಲ್ಲಿ ಲಾಭವನ್ನ ಸಂಪಾದನೆ ಮಾಡ್ತೇವೆ ಅಂದ್ಕೊಳ್ತೇವೆ. My dear brothers and sisters, anything wrong in this particular statement? ಈ ಒಂದು ಹೇಳಿಕೆಯಲ್ಲಿ ಏನಾದ್ರೂ ಒಂದು ತಪ್ಪೇನಾದ್ರೂ ಕಾಣ್ತಾ ಇದ್ದೀರಾ? If we look at that project management studies or plan management studies, they have done right thing. ಈ ಯೋಜನೆಯನ್ನ ಅಧ್ಯಯನ ಮಾಡುವಂತಹ ಒಂದು ವಿಷಯದಲ್ಲಿ ಇದು ಈ ರೀತಿ ಒಂದು ಕ್ರಮ ಪಡಿಸ್ಕೊಳ್ಳುವಂಥದ್ದು ಸರಿ ಅಂತ ಕಾಣುತ್ತೆ. So in this particular passage, their project planning was proper. ಇಲ್ಲಿ ಈ ಒಂದು ವಾಕ್ಯಾನುಸಾರವಾಗಿ ನೋಡುವುದಾದ್ರೆ ಒಂದು ನಾವು ಮಾಡಬೇಕಾದ ಕೆಲಸಗಳನ್ನ ಯೋಜನೆಯ ರೂಪದಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. So when I was doing my MBA in project management, and during that time they taught me the WH questions, we call it, and that we need to ask for any of the project planning. ನಾನು MBA ಮಾಡುವಾಗ ಒಂದು ಯೋಜನೆಯನ್ನ ನಾವು ಸಿದ್ಧಪಡಿಸಿಕೊಳ್ಳುವಾಗ ಈ WH ಅನ್ನುವ ಒಂದು ಪ್ರಶ್ನೆ ಮಾಲಿಕೆಯನ್ನು ನಾನು ಸಿದ್ಧಪಡಿಸಿಕೊಂಡಿದ್ದೆ. Yeah, because many of the questions starts with WH. ಎಲ್ಲಾ ಪ್ರಶ್ನೆಗಳು ಈ WH ಅನ್ನೋ ಅಕ್ಷರದಿಂದ ಇಂಗ್ಲಿಷ್ ನಲ್ಲಿ ಪ್ರಾರಂಭವಾಗ್ತವೆ. Yeah, when, where, what, how, who, all these WH ಈ questions. ಎಲ್ಲಾ ಒಂದು ಪದಗಳಲ್ಲಿ ನಾವು WH ಅನ್ನು ನೋಡ್ತೇವೆ. ಎಲ್ಲಿ, ಹೇಗೆ, ಏನು ಎಲ್ಲದರಲ್ಲೂ ಎ ಅಂತ ಕನ್ನಡದಲ್ಲಿ ನೋಡ್ತೇವೆ, ಹಾಗೆ ಅಲ್ಲಿ WH ನೋಡ್ತೇವೆ. Yeah, I'm sorry, it is in English, it is in WH questions. In Kannada, it is A, I think. Okay, right. Thank you for Okay. Right. So here they are, please look at the passage. They are asking that WH questions to themselves for their project planning. ಈ ಒಂದು ಯೋಜನೆಯ ಒಂದು ಏನ್ ಮಾಡ್ತೇವೆ, ಆ ಒಂದು ಕಾರ್ಯ ಯೋಜನೆಗೆ ನಾವು ಈ WH ಪ್ರಶ್ನಾವಳಿಗಳನ್ನ ಮಾಡ್ಕೊಂಡಿದ್ವಿ. Now the first question is when they want to do the business. ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ, ಯಾವಾಗ ನಾವು ಒಂದು ಈ ವ್ಯವಹಾರವನ್ನ ಮಾಡಬೇಕು? It's written that today or tomorrow. ಈ ದಿನವೋ ಅಥವಾ ನಾಳೆಯೋ. Where they want to do a business. ಎಲ್ಲಿ ಈ ಒಂದು ವ್ಯವಹಾರವನ್ನ ನಾವು ನಿರ್ವಹಿಸಬೇಕು? They'll go to one city. ಒಂದು ಪಟ್ಟಣಕ್ಕೆ ಹೋಗ್ಬೇಕು. Then what they want to do there? ಅಲ್ಲಿ ಏನನ್ನ ನಾವು ಯಾವ ವ್ಯವಹಾರವನ್ನ ನಾವು ಮಾಡಬೇಕು? They carry out a business. ಆ ಒಂದು ವ್ಯವಹಾರವನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? Why they want to do this business? ಯಾತಕ್ಕೋಸ್ಕರ ಈ ಒಂದು ವ್ಯವಹಾರವನ್ನ ನಾವು ಮಾಡ್ಬೇಕು? To make profit. ಇದಕ್ಕೆ ಒಂದು ಲಾಭವನ್ನ ಗಳಿಸಲಿಕ್ಕೆ ಈ ಒಂದು ವ್ಯಾಪಾರವನ್ನ ಮಾಡಬೇಕಾಗಿದೆ. Who is going to do this business? ಇದನ್ನ ಯಾರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? The person who is talking about it. ಯಾವ ವ್ಯಕ್ತಿ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೋ ಅವರು. So here all the WH questions are very meticulously answered there. ಇವೆಲ್ಲ ಬಹಳ ಒಂದು ಬುದ್ಧಿಪೂರ್ವಕವಾದ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ನಾವು ಮಾಡಿದ್ದೇವೆ. When they want to do it? ಯಾವಾಗ ಇದು ಮಾಡಬೇಕು? Today or tomorrow. ಈ ದಿನವೋ ಅಥವಾ ನಾಳೆಯೋ. Where they want to do it? ಎಲ್ಲಿ ಮಾಡಬೇಕಾಗಿದೆ? To a city. They will go to a city and do it. ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾಡ್ತೇವೆ. What they want to do this? ಯಾವ್ದ ಏನನ್ನ ಮಾಡಬೇಕಾಗಿದೆ? They will do a business. ಅಲ್ಲಿ ಒಂದು ವ್ಯವಹಾರವನ್ನ ಮಾಡಬೇಕು. And why they want to do this? ಯಾತಕ್ಕೋಸ್ಕರ ಇದನ್ನ ಮಾಡಬೇಕು? To make profit, to make money, to earn money. ಹಣವನ್ನ ಮಾಡ್ಲಿಕ್ಕೆ, ಲಾಭವನ್ನ ಪಡಿಲಿಕ್ಕೆ. And why they want to do? To make money. And who is going to do this? We. ಯಾರು ಇದನ್ನ ಮಾಡ್ಲಿಕ್ಕೆ ಹೋಗ್ತಾರೆ? ಯಾವ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡ್ತಿದ್ರು? So today or tomorrow we will go to this or that city, spend a year there, carry on business and make money. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗ್ತೇವೆ, ಅಲ್ಲಿ ಒಂದು ವರ್ಷ ಇರ್ತೇವೆ, ವ್ಯಾಪಾರ ಮಾಡಿ ಲಾಭ ಸಂಪಾದಿಸ್ತೇವೆ ಅಂತ ನಾವು ಅಂದ್ಕೊಳ್ತೇವೆ. So everything is perfect. ಎಲ್ಲವೂ ಒಂದು ಪರಿಪೂರ್ಣವಾಗಿದೆ. As per the project planning, every question is answered. ಒಂದು ಈ ಯೋಜನೆಯ ಒಂದು ಅನುಸಾರವಾಗಿ ಪ್ರತಿ ಒಂದು ಉತ್ತರಿಸಲ್ಪಟ್ಟಿವೆ, ಪ್ರಶ್ನೆಗಳು ಉತ್ತರಿಸಲ್ಪಟ್ಟಿವೆ. But what is the problem here? ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಸಮಸ್ಯೆ ಆದ್ರೂ ಏನು? Did you see something very clearly? It is not mentioned there. ಇಲ್ಲಿ ಒಂದು ವಿಷಯ, ಇಲ್ಲಿ ನಾವು ಅದನ್ನ
ಕಾಣಿಸಿಲ್ಲ, ಅದನ್ನ ನಾವು ಹೇಳಿಲ್ಲ. They are not asking accordingly. ಅವರು ಸರಿಯಾದ ಒಂದು ಕ್ರಮದಲ್ಲಿ ಈ ಪ್ರಶ್ನೆಗಳನ್ನ ಕೇಳಿಲ್ಲ. In the beginning, we saw that ನಾವು ಆರಂಭದಲ್ಲಿ ನೋಡಿದ್ವು, no one knows about the future. ಮುಂದಿನ ಒಂದು ಭವಿಷ್ಯ ನಮಗೆ ಗೊತ್ತಿಲ್ಲ. All our plans, according to God's purpose only, is going to be fulfilled. ದೇವರ ಒಂದು ಚಿತ್ತಾನುಸಾರವಾಗಿ, ಸಂಕಲ್ಪಾನುಸಾರವಾಗಿ ನಮ್ಮ ಯೋಜನೆಗಳು ಈಡೇರಲ್ಪಡುತ್ತವೆ. And his plans and purposes are higher than our plans and purposes. ಆತನ ಸಂಕಲ್ಪಗಳು, ಯೋಜನೆಗಳು ನಮ್ಮ ಸಂಕಲ್ಪಗಳಿಂದ, ಆಲೋಚನೆಗಳಿಂದ ಉನ್ನತವಾದವು. But they missed out something here. ಇಲ್ಲಿ ಒಂದು ವಿಷಯ ತಪ್ಪಿ ಹೋಗಿರೋದನ್ನ ನಾವು ನೋಡ್ತೇವೆ. Can somebody notice there what they're missing out there? ಇಲ್ಲಿ ಯಾವುದನ್ನ ನಾವು ಕಳ್ಕೊಂಡಿದ್ದೇವೆ, ಯಾವುದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ಯಾರಾದ್ರೂ ಗಮನಿಸಿದ್ದೀರಾ? Verse 15 tells about that. ಅದನ್ನ 15ನೇ ವಾಕ್ಯ ಹೇಳುತ್ತೆ. You ought to say, ನೀವು ಹೀಗೆ ಹೇಳ್ಬೇಕು, if it is Lord's will, we will leave and do this or do that. If it is the will of God. ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂಬುದಾಗಿ ಹೇಳಬೇಕು. So most of the time, that small mistake that we do, ಈ ಒಂದು ಸಣ್ಣ ಒಂದು ತಪ್ಪನ್ನ ನಾವು ಯಾವಾಗ್ಲೂ ಮಾಡ್ತೇವೆ. we plan everything. ಎಲ್ಲವನ್ನ ನಾವು ಯೋಚನೆ ಮಾಡ್ತೇವೆ. We plan everything. ಎಲ್ಲವನ್ನ ನಾವು ಸರಿಯಾದ ರೀತಿಯಲ್ಲಿ ಯೋಜಿಸಿಕೊಳ್ಳುತ್ತೇವೆ. But we don't write there God willing. ಅಲ್ಲಿ ದೇವರ ಒಂದು ಚಿತ್ತವನ್ನ ನಾವು ಬರೆದಿರೋದಿಲ್ಲ. So I still remember in the year 2005 when I was about to be married, I printed my wedding card. 2005ರಲ್ಲಿ ನಾನು ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದೆ. ನನ್ನ ಆಮಂತ್ರಣ ಪತ್ರವನ್ನ ನಾನು ಅಲ್ಲಿ ಮುದ್ರೆ ಹಾಕ್ಸಿದ್ದೆ. And in that wedding card, invitation card, I started like this: God willing, on the 25th of January. Then the following statements I wrote whatever supposed to be written. ದೇವರ ಚಿತ್ತಾನುಸಾರವಾಗಿ ಜನವರಿ 25ರಲ್ಲಿ ನಾನು ಮತ್ತು ಇಂಥವರು ಮದುವೆ ಆಗ್ಲಿಕ್ಕೆ ಹೋಗ್ತೇವೆ ಅಂತ ನಾವು ನಮ್ಮ ಒಂದು ಕರೆಯೋಲೆಯಲ್ಲಿ ಬರೆದಿದ್ವು. So one person saw that card. ಒಂದು ವ್ಯಕ್ತಿ ಅದನ್ನ ನೋಡಿದ್ರು. And he asked me. ಅವರು ನನ್ನನ್ನ ಕೇಳಿದ್ರು, What, Pradeep, are you still not sure about your wedding or what? ಏನ್ ಪ್ರದೀಪ್ ಅವರೇ, ನೀವು ನಿಮ್ಮ ವಿವಾಹದ ಬಗ್ಗೆ ಇನ್ನೂ ಖಾತ್ರಿ ಇಟ್ಕೊಂಡಿಲ್ವೇ ಅಂತ ಕೇಳಿದ್ರು. Then I said, no, I am very much sure about my wedding. That's why I am giving you the invitation card. ಹಾಗಾಗಿ ನಾನು ಖಂಡಿತವಾಗಿ ಖಾತ್ರಿಯಿಂದನೇ ನಿಶ್ಚಿತಪಡಿಸ್ಕೊಂಡೆ ನಾನು ನನ್ನ ಒಂದು ಇನ್ವಿಟೇಷನ್ ಕಾರ್ಡು ಆಮಂತ್ರಣವನ್ನ ಕೊಡ್ತಾ ಇದ್ದೇನೆ. Then he asked me, then I asked him, what made you think like that I am not sure? ಅಂತ ಒಂದು ಪ್ರಶ್ನೆ ಕೇಳಲಿಕ್ಕೆ ಅವರು ಯಾಕೆ ಅದನ್ನ ಯೋಚನೆ ಮಾಡಿದ್ರು ಅಂತ ನಾನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟೆ. What is it that you are writing in your card? God willing. ಯಾಕೆ ನೀವು ಈ ಒಂದು ಪತ್ರದಲ್ಲಿ ದೇವರ ಒಂದು ಚಿತ್ತಾನುಸಾರ ಇದ್ರೆ, ಚಿತ್ತವಿದ್ದಲ್ಲಿ ಅಂತ ಯಾಕೆ ಬರ್ದಿದ್ದೀರಾ? You have already decided, you have already selected the girl, you have already decided the date, everything is fixed and final. What is it the point to write there God willing? ಈಗಾಗಲೇ ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದನ್ನು ನಿರ್ಧಾರ ಮಾಡ್ಕೊಂಡಿದ್ದೀರಾ. ಇಷ್ಟಾಗಿಯೂ ಸಹ ದೇವರ ಚಿತ್ತವಾದರೆ ಎಂಬ ಒಂದು ವಾಕ್ಯ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ. Most of the time, my dear brothers and sisters, we do that small mistake. ಅನೇಕ ಸಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂತಹ ತಪ್ಪುಗಳನ್ನ ನಾವು ಮಾಡ್ಬಿಡ್ತೇವೆ. We do everything properly. ಎಲ್ಲವನ್ನೂ ಕ್ರಮವಾಗಿ ಸಮರ್ಪಕವಾಗಿ ಮಾಡ್ತೇವೆ. We do everything meticulously planned. ಬಹಳ ಬುದ್ಧಿಪೂರ್ವಕವಾಗಿ ನಾವು ಯೋಜನೆಯನ್ನ ಸಿದ್ಧಪಡಿಸ್ತೇವೆ. But we don't entrust the plans to the Lord. ಆದ್ರೆ ಈ ಯೋಜನೆಯನ್ನ ದೇವರ ಕೈಗೆ ನಾವು ಒಪ್ಪಿಸುವುದನ್ನ ಮರಿತೇವೆ. Proverbs 27:1 tells us that. ಜ್ಞಾನೋಕ್ತಿಗಳು 27:1 ಹೇಳುವಂತದ್ದಾಗಿದೆ. Can someone read that please? Proverbs 27:1. ಯಾರಾದ್ರೂ ಜ್ಞಾನೋಕ್ತಿಗಳು 27:1 ಯಾರಾದ್ರೂ ಓದ್ಲಿಕ್ಕೆ ಆಗುತ್ತಾ? ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. So it very clearly reminds us
what we're supposed to be doing there. ನಾವು ಏನನ್ನ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಈ ವಾಕ್ಯ ನಮ್ಗೆ Do ಹೇಳ್ಕೊಡುವುದಾಗಿದೆ. not boast about tomorrow, ನಾಳೆ ಎಂದು ನೀನು ಜಂಬ ಮಾಡ್ಕೋಬೇಡ, ಕೊಚ್ಕೊಳ್ಬೇಡ. for you do not know what a day may bring forth. ಒಂದು ದಿನದೊಳಗೆ ಏನಾಗುತ್ತೋ ಏನೋ ಅನ್ನೋದು ನಿನ್ಗೆ ಗೊತ್ತಿಲ್ಲ. Do not boast about tomorrow. ನಾಳೆಯ ವಿಷಯದಲ್ಲಿ ನೀನು ಕೊಚ್ಚಿಕೊಳ್ಳಬಾರದು. That's what we see the mistake that people are doing there in the book of James. We read, today or tomorrow we will go to this city or that city, spend a year, carry on business and make money. They are planning for tomorrow, but they do not know what happens tomorrow. ನಮ್ಮ ಯೋಜನೆಗಳ ವಿಷಯದಲ್ಲಿ ಇಂತಹ ಒಂದು ತಪ್ಪನ್ನ ನಾವು ಮಾಡ್ತೇವೆ ಅನ್ನೋದನ್ನ ನಾವು ಪುಸ್ತಕದಲ್ಲಿ ನೋಡಿದ್ವು. ಇಂದಲ್ಲ ನಾಳೆ ನಾವು ಯಾವ್ದಾದ್ರು ಪಟ್ಟಣಕ್ಕೆ ಹೋಗಿ ಲಾಭ ಮಾಡ್ಕೊಳ್ತೀವಿ ಅಂತ ನಾವು ಹೇಳ್ಬಾರ್ದು. ಆ ದೇವರ ಒಂದು ಸಂಕಲ್ಪದ ಮೇರೆಗೆ ನೀವು ಇವನ್ನೆಲ್ಲ ಹೇಳ್ಬೇಕಾಗುತ್ತೆ. So the Bible teaches us, do not boast about tomorrow. ನಾಳೆಯ ಬಗ್ಗೆ ನೀನ್ ಕೊಚ್ಕೊಳ್ಬಾರ್ದು ಅಂತ ನಮಗೆ ಸತ್ಯವೇದವು ಹೇಳುವಂತದ್ದಾಗಿದೆ. But what you should say? ನಾವು ಏನನ್ನ ಹೇಳ್ಬೇಕಾಗಿದೆ? If it is Lord's will. ದೇವರ ಚಿತ್ತವಾದರೆ. If it is Lord's will. ದೇವರ ಚಿತ್ತವಾದರೆ. Yes, when it is Lord's will, He will make it happen. ದೇವರು ಚಿತ್ತ ಇದ್ದ ಪಕ್ಷದಲ್ಲಿ ಅದು ಖಂಡಿತವಾಗಿ ಜರುಗುವಂತೆ ದೇವರು ಮಾಡ್ತಾನೆ. And Proverbs 3:5-6 teaches us wonderfully that. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ನಾವು ಇದನ್ನ ನೋಡೋರಾಗಿದ್ದೇವೆ. Proverbs chapter 3 verse 5 and 6. 3ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನ ನಾವು ನೋಡೋಣ. Trust in the Lord with all your heart, lean not on your own understanding, acknowledge Him in all your ways, and He will make your path straight. ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. Let me tell today, my dear brothers and sisters, I had written on my wedding card invitation, God willing, on the 25th January 2005, my wedding will be solemnized. And God did it wonderfully well. Even though I was running short of money, I was running short of time, I was running short of many things, but God did a wonderful day, a wonderful celebration, and the solemnization of the wedding. It went on very well. ನನ್ನ ಒಂದು ವಿವಾಹವು ವಿಧಿ ಹೊತ್ತಾಗಿ ದೇವರ ಚಿತ್ತವಾದರೆ ನಡೀಲಿ ಎಂಬುದಾಗಿ ನಾನು ಅದನ್ನ ಬರ್ಕೊಂಡಿದ್ದೆ. ಅದೇ ಪ್ರಕಾರವಾಗಿ ಎಷ್ಟೋ ಒಂದು ಕೊರತೆಗಳು ಬಿದ್ದಾಗ್ಯೂ ಸಹ, ಹಣದ ಕೊರತೆ ಇದ್ದಾಗ್ಯೂ ಸಹ, ಅನೇಕ ವಿಷಯಗಳಲ್ಲಿ ಕೊರತೆ ಇದ್ದಾಗ್ಯೂ ಸಹ ದೇವರು ಆ ಒಂದು ವಿವಾಹವನ್ನ ವಿಧಿವತ್ತಾಗಿ ಚೆನ್ನಾಗಿ ಅದನ್ನ ನಡೆಸ್ಕೊಟ್ನು ಅನ್ನೋದನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಸಹೋದರ ಸಹೋದರಿಯರೇ. I'm so thankful to my God. About 50 pastors, they came there to bless us, and then about 2,000 guests, they came there to bless us on that day. ಆ ದಿನದಲ್ಲಿ ಸುಮಾರು 50 ಜನ ಬೋಧಕರು ನನ್ನನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ರು. 2,000 ಜನರು ಅತಿಥಿಗಳು ಒಂದು ವಿವಾಹದಲ್ಲಿ ಸೇರಿದ್ರು. So it is always better for us to say, if it is the Lord's will or God willing. ದೇವರ ಚಿತ್ತವಾದರೆ ಎಂಬುದನ್ನ ನಾವು ಯಾವಾಗಲೂ ಸೇರಿಸುವಂತ ಜ್ಞಾಪಕ ಪಡಿಸ್ಕೊಳ್ಳುವುದು ಬಹಳ ಉತ್ತಮವಾಗಿರುತ್ತದೆ. And when we entrust the things to the Lord, He makes our path straight. ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವಂತಹ ದೇವರ ಕೈಗೆ ನಮ್ಮ ಒಂದು ಯೋಜನೆಗಳನ್ನ ಕೊಡುವುದು, ಒಪ್ಪಿಸುವುದು ಬಹಳ ಕ್ಷೇಮಕರವಾಗಿದೆ. So can we say like this? Let us pray and plan. Let us trust God and plan. ನಾವು ಹೀಗೆ ಹೇಳೋಣ, ಯಾವಾಗ್ಲೂ ಪ್ರಾರ್ಥಿಸಿ ನಮ್ಮ ಯೋಜನೆಯನ್ನ ಮಾಡೋಣ, ಆತನ ಮೇಲೆ ಭರವಸೆ ಇಟ್ಟು ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋಣ. So, my dear brothers and sisters, we do not know about future, only God knows. ನನ್ನ ಸಹೋದರ ಸಹೋದರಿಯರೇ, ನಮಗೆ ನಮ್ಮ ಭವಿಷ್ಯ ಗೊತ್ತಿಲ್ಲ, ದೇವರಿಗೆ ಮಾತ್ರ ನಮ್ಮ ಭವಿಷ್ಯ ಗೊತ್ತಿದೆ. And whatever we plan in our heart, also it is God's purpose is becoming fulfilled. ನಮ್ಮ ಹೃದಯದಲ್ಲಿ ಯಾವುದೇ ಒಂದು ಯೋಜನೆಗಳು ಆಲೋಚನೆಗಳು ಇದ್ದಾಗ್ಯೂ ದೇವರ ಸಂಕಲ್ಪವೇ ನೆರವೇರುತ್ತದೆ ಎಂದು ನಮಗೆ ಗೊತ್ತಿದೆ. And when His plan is higher than my plans, ನಮ್ಮ ಒಂದು ಯೋಜನೆಗಳಿಗಿಂತ ಆತನ ಯೋಜನೆಗಳು ಉನ್ನತವಾಗಿರುವಾಗ, so why not we entrust God and plan? ನಮ್ಮ ಒಂದು ಯೋಜನೆಗಳನ್ನ ದೇವರ ಕೈಗೆ ಯಾಕೆ ಒಪ್ಪಿಸದೇ ಇರಬಾರದು? If you do not have the knowledge, ನಿಮಗೆ ಯಾವುದೋ ಒಂದು
ಈ ಯೋಜನೆಗಳನ್ನ ದೇವರ ಕೈಗೆ ಒಪ್ಪಿಸದೆ ಹೋದ್ರೆ, if you don't have the wisdom, ನಿಮಗೆ ಒಂದು ಬುದ್ಧಿ ಜ್ಞಾನ ತಿಳುವಳಿಕೆ ಸಾಲದೆ ಇದ್ರೆ, the same book of James chapter 1 verse 5 tells that, ಆ ಒಂದು ಯಾಕೋಬನ ಪುಸ್ತಕದ 1ನೇ ಅಧ್ಯಾಯದಲ್ಲಿ ಹೇಳುವಂತದ್ದಾಗಿದೆ. yes, it tells that if you lack wisdom, you ask God and he will give you without finding fault. ನಿಮ್ಮಲ್ಲಿ ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ ಎಂಬುದನ್ನ ನಾವು ಇಲ್ಲಿ ಕಾಣುವಾಗಿದ್ದೇವೆ. If any of you lacks wisdom, any of you lacks wisdom, ನಿಮ್ಮಲ್ಲಿ ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ he should ask God, ದೇವರನ್ನ ಆತನು ಕೇಳಿಕೊಳ್ಳಬೇಕಾಗಿದೆ. who gives generously to all without finding faults, and it will be given to him. ಆತನು ಉದಾರ ಮನಸ್ಸಿನಿಂದ ಕೊಡ್ತಾನೆ, ದೇವರು ಯಾರನ್ನು ಹಂಗಿಸದೆ ಕೊಡ್ತಾನೆ. So let's pray and plan our future. ನಾವು ನಮ್ಮ ಭವಿಷ್ಯವನ್ನ ಪ್ರಾರ್ಥನಾ ಪೂರ್ವಕವಾಗಿ ಯೋಜಿಸಿಕೊಳ್ಳೋಣ. Let us entrust to the Lord our future, ನಮ್ಮ ಭವಿಷ್ಯವನ್ನು ದೇವರ ಕೈಗಳಿಗೆ ನಾವು ಒಪ್ಪಿಸಿಕೊಡೋಣ. because our life is limited. ಯಾಕಂದ್ರೆ ನಮ್ಮ ಜೀವನವು ಬಹಳ ಮಿತಿಯುಳ್ಳದ್ದಾಗಿದೆ. In order to live a meaningful life, ನಾವು ಅರ್ಥಯುಕ್ತವಾದ ಒಂದು ಜೀವಿತವನ್ನ ಜೀವಿಸಬೇಕಾದ್ರೆ we need to trust God, ದೇವರಲ್ಲಿ ನಾವು ಭರವಸೆ ಇಡಬೇಕಾಗಿದೆ. entrust our things to the Lord. ನಮ್ಮ ಯೋಜನೆಗಳನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಡಬೇಕಾಗಿದೆ. Whatever we are thinking of doing, ನಾವು ಏನೇ ಮಾಡುವಂತ ಆಲೋಚನೆಗಳು ಇದ್ದ ಪಕ್ಷದಲ್ಲಿಯೂ we should tell, if it is the will of God, we will do this. ಯಾವಾಗಲೂ ದೇವರ ಚಿತ್ತವಾದ್ರೆ ಇದನ್ನ ಮಾಡೋಣ ಎಂಬುದಾಗಿ ಹೇಳಬೇಕು. Surrender everything to him. ಎಲ್ಲವನ್ನ ಆತನಿಗೆ ನಾವು ಶರಣಾಗೋಣ. Now we will read a couple of Bible verses to understand it fully, and then we'll close. ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸತ್ಯವೇದದ ಇನ್ನೂ ಕೆಲವು ವಚನಗಳನ್ನ ಓದೋಣ. What is our life? It talks about there in Job chapter 7 verse 7. ಯೋಬನ ಒಂದು ಪುಸ್ತಕದಲ್ಲಿ 7ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡೋಣ. Yeah, can someone read that please? Job 7:7. ನನ್ನ ಜೀವವು ಗಾಳಿಯಂತಿದೆಯಂತಲೂ ನನ್ನ ಕಣ್ಣು ಇನ್ನೂ ಸುಖವನ್ನು ಕಾಣುವುದನ್ನು ನೆನಪು ಮಾಡಿಕೋ, ನನ್ನನ್ನು ನೋಡುವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ. Yes, remember, oh God, that my life is but a breath. ದೇವರೇ, ನನ್ನ ಜೀವವು ಕೇವಲ ಒಂದು ಉಸಿರಿನಂತೆ ಇದೆ ಎಂಬುದಾಗಿ. My life is but a breath. ನನ್ನ ಜೀವನವು ಕೇವಲ ಉಸಿರಾಗಿದೆ. If the breath stops, my life ends. ನನ್ನ ಉಸಿರು ನಿಂತ ಪಕ್ಷದಲ್ಲಿ ನನ್ನ ಜೀವನವೇ ನಿಂತು ಹೋಗುತ್ತದೆ. Let's remember this very carefully. It is just like the breath. If the breath stops, my life ends. ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ಉಸಿರು ನಿಂತು ಹೋದ ಪಕ್ಷಕ್ಕೆ ನಮ್ಮ ಜೀವಿತವೇ ಕೊನೆಗೊಳ್ಳುತ್ತದೆ. Psalms 102 verse 3. 102ನೇ ಕೀರ್ತನೆ ಹೀಗೆ ಹೇಳುತ್ತೆ. Psalm 102 verse 3. 102ನೇ ಕೀರ್ತನೆ ಹೀಗೆ ಹೇಳುವಂತದ್ದಾಗಿದೆ. It tells that my days vanish like smoke. ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ ಎಂಬುದಾಗಿ ಹೇಳುತ್ತದೆ. My days vanish like smoke. ನನ್ನ ಜೀವಮಾನದ ದಿನಗಳೆಲ್ಲ ಹೊಗೆಯಂತೆ ಮಾಯವಾಗುತ್ತದೆ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. Psalm 144:4. 144ನೇ ಒಂದು ಕೀರ್ತನೆ ಹೀಗೆ ಹೇಳುತ್ತೆ. Men is like a breath. ಮನುಷ್ಯರು ಕೇವಲ ಉಸಿರಿನಂತಿದ್ದಾರೆ. His days are like a fleeting shadow. ಆತನ ಒಂದು ಜೀವನವು ನೆರಳಿನಂತೆ ಮಾಯವಾಗುತ್ತದೆ. In 1 Peter chapter 1 verse 24 tells that ಮೊದಲನೇ ಪೇತ್ರ 1ನೇ ಅಧ್ಯಾಯದಲ್ಲಿ ಹೀಗೆ ಹೇಳುವಂತದ್ದಾಗಿದೆ. life is just like a grass. ನಮ್ಮ ಜೀವಮಾನವು ಹಸಿರು ಹುಲ್ಲಿನಂತಿದೆ ಎಂಬುದಾಗಿ. It withers. ಇದು ಒಣಗಿ ಹೋಗುತ್ತದೆ. Today it is there, tomorrow it's gone. ಈ ದಿನವಿದ್ದು ನಾಳೆ ಅದು ಒಣಗಿ ಹೋಗುವಂತದ್ದೇ ಆಗಿದೆ. So what we should pray to God, ನಾವು ಹೇಗೆ ದೇವರನ್ನ ಪ್ರಾರ್ಥಿಸಬೇಕೆಂದರೆ, as per Proverbs 27:1, Lord, I don't know about tomorrow, you know about my tomorrow. ಜ್ಞಾನೋಕ್ತಿ 27ನೇ ಅಧ್ಯಾಯ 1ನೇ ವಚನ ಹೇಳುವಂತೆ,
ದೇವರೇ, ನಾಳೆ ಎಂಬುದು ನನಗೆ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ ಎಂಬುದಾಗಿ ಹೇಳೋಣ. I do not know what the future holds for me, Lord, but I know you. You hold my future. ದೇವರೇ, ಭವಿಷ್ಯದಲ್ಲಿ ನನಗೋಸ್ಕರ ಏನು ಇಡಲ್ಪಟ್ಟಿದೆ ಎಂದು ನನಗೆ ಗೊತ್ತಿಲ್ಲ, ಆದರೆ And that is why, as per Psalm 90 verse 12, we should say, ಸರ್, Psalm 90 verse 12, 90 verse 12. 12 ನಾವು ನೋಡೋದಾದ್ರೆ, Psalm 90 verse 12 teaches us to number our days. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. Psalm 90 verse 12, if I have to read here, teach us to number our days aright, that we may gain a heart of wisdom. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು ಎಂಬುದಾಗಿ ಹೇಳುತ್ತದೆ. So here in conclusion, can we say that if it is the will of God, we will do this? ನಾವು ಇದನ್ನು ಮಾಡುವ ಹಾಗೆ ಈ ಹೇಳೋಣ, ದೇವರ ಚಿತ್ತವಾದರೆ ನಾವು ಇದನ್ನ ಮಾಡುವಂತವರಾಗಿರ್ತೇವೆ. If it is the will of God, let us do this. ಇದು ದೇವರ ಚಿತ್ತವಾದರೆ ಇದನ್ನ ನಾವು ಮಾಡೋಣ ಎಂಬುದಾಗಿ ಹೇಳಬೇಕಾಗಿದೆ. So if it is the will of God that you should follow him, if it is the will of God that you should follow him, ದೇವರ ಚಿತ್ತವಾದರೆ ನಾವು ಆತನ ಹಿಂಬಾಲಿಸಬೇಕಾಗಿದೆ. then we should follow him wholeheartedly. ನಾವು ದೇವರನ್ನ ಸಂಪೂರ್ಣ ಹೃದಯದಿಂದ ಹಿಂಬಾಲಿಸಬೇಕಾಗಿದೆ. If it is the will of God that we should be part of this service, ನಾವು ದೇವರ ಚಿತ್ತಾನುಸಾರವಾಗಿ ಇದರ ಒಂದು ಭಾಗವಾಗಿರುತ್ತೇವೆ, we should be wholeheartedly joining and doing the will of God. ನಾವು ಪೂರ್ಣ ಹೃದಯದಿಂದ ಇಲ್ಲಿ ಸೇರಿಕೊಂಡು ದೇವರ ಒಂದು ಸಂಕಲ್ಪವನ್ನ ನೆರವೇರಿಸಬೇಕಾಗಿದೆ. Now Paul writes there in the book of Acts, it is written there in Acts chapter 18 verse 21. Let me read it here. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಹೇಳುತ್ತದೆ. Paul is telling to the people there, but as he left, he promised, I will come back if it is God's will. ದೇವರ ಚಿತ್ತವಾದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು ಎಂಬುದಾಗಿ ಪೌಲನ ವಿಷಯದಲ್ಲಿ ಇಲ್ಲಿ ಹೇಳುವುದನ್ನು ನೋಡ್ತೇವೆ. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, no one knows about future. ನಮ್ಮ ಭವಿಷ್ಯ ಯಾರಿಗೂ ಗೊತ್ತಿಲ್ಲ, only God knows. ದೇವರಿಗೆ ಮಾತ್ರ ಗೊತ್ತಿದೆ. When he knows everything of ours, ನಮ್ಮ ಎಲ್ಲಾ ವಿಷಯಗಳು ಆತನಿಗೆ ಸ್ಪಷ್ಟವಾಗಿ ಗೊತ್ತಿವೆ. we should surrender to him and listen to him and obey him. ಆತನಿಗೆ ನಾವು ಶರಣಾಗೋಣ, ಆತನನ್ನು ನಾವು ಒಪ್ಪಿಸಿಕೊಳ್ಳೋಣ, ಆತನಿಗೆ ವಿಧೇಯರಾಗೋಣ. We should learn to obey him. ಆತನನ್ನ ವಿಧೇಯರಾಗುವುದಕ್ಕೆ ನಾವು ಕಲಿತುಕೊಳ್ಳಬೇಕಾಗಿದೆ. We need to obey him right now. ಈಗಲೇ ನಾವು ಆತನ ಚಿತ್ತಕ್ಕೆ ವಿಧೇಯರಾಗಬೇಕಾಗಿದೆ. Because ಯಾಕಂದರೆ delayed obedience is equal to disobedience. ನಾವು ಒಂದು ವೇಳೆ ವಿಧೇಯರಾಗುವುದಕ್ಕೆ ತಡ ಮಾಡಿದರೆ ಅದು ಅವಿಧೇಯತ್ವಕ್ಕೆ ಸಮಾನವಾಗಿರುತ್ತದೆ. What God expects you to do right now, you need to do it as per his will. ದೇವರು ಈಗಲೇ ಏನನ್ನ ನಮ್ಮಿಂದ ನಿರೀಕ್ಷೆ ಮಾಡ್ತಾನೋ ಅದನ್ನ ಈಗಲೇ ನಾವು ಮಾಡಬೇಕು. You need to do things as per his plan. ನಾವು ನಮ್ಮ ಯೋಜನೆಗಳನ್ನ ಆತನ ಚಿತ್ತಾನುಸಾರವಾಗಿ ಮಾಡಬೇಕು. According to his purpose, may your thoughts prevail. ನಮ್ಮ ಉದ್ದೇಶಗಳು ಆತನ ಸಂಕಲ್ಪದ ಮೇರೆಗೆ ಈಡೇರಬೇಕಾಗಿದೆ. So may God bless us and help us to put it into practice. ಇದನ್ನ ನಮ್ಮ ಜೀವಿತದಲ್ಲಿ ನಾವು ಇದನ್ನ ಅಭ್ಯಾಸ ಮಾಡಲಿಕ್ಕೆ ದೇವರು ನಮಗೆ ಸಹಾಯವನ್ನು ಒದಗಿಸಲಿ. Shall we look to the Lord in prayer? ದೇವರನ್ನ ನಾವು ಬೇಡಿಕೊಳ್ಳೋಣ, ದೇವರಿಗೆ ನಾವು ಪ್ರಾರ್ಥಿಸೋಣ. We do not know about future, my dear friends. ನಮ್ಮ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ. We do not know anything about the future. ಭವಿಷ್ಯದಲ್ಲಿ ಯಾವುದರ ವಿಷಯವಾಗಿಯೂ ನಮಗೆ ಗೊತ್ತಿಲ್ಲ. What's going to happen tomorrow, we do not know. ಮುಂದೆ ನಾಳೆ ಏನಾಗುತ್ತದೆ ಎಂಬುದು ಸಹ ನಮಗೆ ಗೊತ್ತಿಲ್ಲ ಸಹೋದರ. When we surrender ourselves today under the feet of the Lord, ದೇವರ ಪಾದಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ.
He will give us a better future. ನಮಗೆ ಉತ್ತಮವಾದ ಒಂದು ಭವಿಷ್ಯವನ್ನು ಕೊಡುವಂತವನಾಗಿದ್ದಾನೆ. He not only gives us life, ಒಂದು ಜೀವಿತವನ್ನು ಮಾತ್ರವಲ್ಲದೆ, but he also gives life eternal. ನಮಗೆ ನಿತ್ಯ ಜೀವವನ್ನು ಕೊಡುವಂತವನಾಗಿದ್ದಾನೆ. Take a few minutes and ponder on ಕೆಲವು this. ನಿಮಿಷಗಳನ್ನ ತೆಗೆದುಕೊಂಡು ಇದರ ಬಗ್ಗೆ ನಾವು ಧ್ಯಾನ ಮಾಡೋಣ ಮನಸ್ಸಿನಲ್ಲಿ, ಹೃದಯದಲ್ಲಿ. Many years back, I was singing this particular song when I was a young man. ನಾನು ಯುವಕನಾಗಿ ಅನೇಕ ವರ್ಷಗಳ ಹಿಂದೆ ಈ ಒಂದು ನಿರ್ದಿಷ್ಟವಾದ ಹಾಡನ್ನ ಹಾಡ್ತಾ ಇದ್ದೆ. I'm going to sing that right now. ಆ ಒಂದು ಹಾಡನ್ನ, ರಾಗವನ್ನ ನಾನು ಇವಾಗ ಹಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. If the Lord speaks to you, ಈ ದೇವರು ನಿಮ್ಮಲ್ಲಿ ನಿಮ್ಮ ಜೊತೆ ಮಾತಾಡುವುದಾದರೆ completely surrender to him. ನಾವು ಆತನಿಗೆ ದೀನರಾಗಿ ಒಪ್ಪಿಸಿಕೊಡಬೇಕಾಗಿದೆ. Because he holds our future. ಯಾಕಂದ್ರೆ ಆತನು ನಮ್ಮ ಭವಿಷ್ಯವನ್ನ ಹಿಡಿದಿದ್ದಾನೆ. कल क्या होगा कोई ना जाने, आज यीशु को दिल तू दे दे, पाप तुझको मौत देगा, पाप तुझको मौत देगा, यीशु तुझको जीवन देगा। कल क्या होगा कोई ना जाने, आज यीशु को दिल तू दे दे। कल क्या होगा कोई ना जाने, आज यीशु को दिल तू दे दे। इस दुनिया में सहारा नहीं है, यीशु के सिवा उद्धार नहीं है, पापों को तेरे वो माफ करेगा, नैया जीवन तुझको देगा, अनंत जीवन तुझको देगा। कल क्या होगा कोई ना जाने, आज यीशु को दिल तू दे दे। कल क्या होगा कोई ना जाने, आज यीशु को दिल तू दे दे, पाप तुझको मौत देगा, पाप तुझको मौत देगा, यीशु तुझको जीवन देगा, यीशु तुझको जीवन देगा, यीशु तुझको जीवन देगा। ಆಮೆನ್. Amen. Amen. Heavenly Father, we thank you, we praise you, Lord. ದೇವರೇ, ನಿನಗೆ ವಂದನೆ, ನಿನ್ನನ್ನು ನಾವು ಕೊಂಡಾಡ್ತೇವೆ. We surrender ourselves to you, O Master. ಓ ತಂದೆಯೇ, ಒಡೆಯನೇ, ನಿನ್ನಲ್ಲಿ You are the only God who knows our future. ನಮ್ಮ ಭವಿಷ್ಯವು ನಿನಗೆ ಮಾತ್ರ ತಿಳಿದಿದೆಯಪ್ಪ. You are the only God who takes us out of all the uncertainties. ನಮ್ಮ ಎಲ್ಲ ಅನಿಶ್ಚಿತತೆಯಿಂದ ಹೊರಕ್ಕೆ ನೀನೊಬ್ಬನೇ ನಮ್ಮನ್ನ ಕರ್ಕೊಂಡು ಹೋಗುನಾಗಿದ್ದೀಯ. You are the only God who gives us life eternal. ನೀನೊಬ್ಬನೇ ಸ್ವಾಮಿ ನಮಗೆ ನಿತ್ಯ ಜೀವವನ್ನು ಕೊಡುವಂತಹ We thank you for your Son Jesus Christ who gave his life so that we may have life eternal. ನಿನ್ನ ಮಗನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ತೆತ್ತಿದ್ದಾನೆ ಸ್ವಾಮಿ, ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡುತ್ತೇವೆ. We surrender our lives to you, Lord. ನಮ್ಮ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ. Lead us according to your plan, O Master. ನಿನ್ನ ಒಂದು ಯೋಜನೆ ಮೇರೆಗೆ, ಸಂಕಲ್ಪದ ಮೇರೆಗೆ ನಮ್ಮನ್ನು ನಡೆಸು. May your will be done in our life, Lord. ನಿನ್ನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. Help us not to lean on to our own understanding. ನಮ್ಮ ಬುದ್ಧಿಯ ಮಟ್ಟಕ್ಕೆ ನಾವು ನಡ್ಕೊಳ್ಳದೆ
ನಿನ್ನ ಮೇಲೆ But help ಭರವಸೆ us. ಇಡುವುದಕ್ಕೆ ಸಹಾಯ ಮಾಡು. Help us to trust in you with whole heart. ಪೂರ್ಣ ಹೃದಯದಿಂದ ನಿನ್ನ ಮೇಲೆ ಭರವಸೆ ಇಡುವುದಕ್ಕೆ ಸಹಾಯ ಮಾಡು. Help us to acknowledge you in all our ways. ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡು. And you will make our path straight. ನೀನು ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವವನಾಗಿದ್ದೀ ಸ್ವಾಮಿ. Bless all my brothers and sisters who are this morning joined in this meeting. ಈ ಒಂದು ಮುಂಜಾನೆ ಇಲ್ಲಿ ಸೇರಿರುವ ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನ ನಿನಗೆ ಒಪ್ಪಿಸ್ತೇನೆ. Bless everyone, each one of them, O Lord. ಎಲ್ಲರನ್ನು ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. Whatever they plan in their hearts, ಯಾವುದೇ ತಮ್ಮ ಹೃದಯದಲ್ಲಿರುವಂತಹ ಯಾವುದೇ ಯೋಜನೆಗಳಾಗಿರಲಿ, may your plans be fulfilled in their lives. ನಿನ್ನ ಯೋಜನೆಯೇ ಅವರ ಜೀವಿತದಲ್ಲಿ ಈಡೇರಲಿ ಸ್ವಾಮಿ. Whatever you have planned for them, ಯಾವುದೇ ಒಂದು ನಿನ್ನ ಯೋಜನೆಗಳು ಅವರ ಜೀವಿತದಲ್ಲಿ ನೆರವೇರಲಿ. may your plans be fulfilled in their lives. ನಿನ್ನ ಒಂದು ಯೋಜನೆಗಳು ಅವರ ಜೀವಿತದಲ್ಲಿ ಈಡೇರಲಿ ಸ್ವಾಮಿ. May your name be glorified. ನಿನ್ನ ಹೆಸರು ಮಹಿಮೆಗೊಳ್ಳಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. Amen. ಆಮೆನ್. Amen. Thank you so much. God bless you. ಬಹಳ ಧನ್ಯವಾದಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಪ್ರದೀಪ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. I give thanks to the Lord Almighty for giving this message from his servant by Pastor Pradeep. God bless him and use him for his glory and honor. We will all join together and praise him and worship him and serve him all the ways. Let the Almighty God bless us and use us. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಅವ್ರು ಮಾಡಿದಂತ ಸೇವೆಗಾಗಿ, ಅವ್ರು ಮಾಡಿದಂತ ವಾಕ್ಯಕ್ಕಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಆಶೀರ್ವಾದ ಮಾಡಲಿ. And we also hope that Elder Pradeep will going to join with us for our meetings, which is going to be held on 25th and 26th, and we will pray for that one. God will definitely bless us. ದೇವರು ನಮ್ಮನ್ನ ಆ ದಿನ ಅವ್ರ ಜೊತೆಲಿ ಇರ್ತೀನಿ ಎಂಬುದಾಗಿ ಬಯಸಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರು ನಮ್ಮ ಜೊತೆಲಿ ಇರ್ಲಿ. ದೇವ್ರು ನಮ್ಮೆಲ್ಲ ಆಶೀರ್ವಾದ ಮಾಡ್ಲಿದ್ದಾಗಿ ಕೇಳ್ಕೊಳ್ಳೋಣ. ಓಕೆ, ಈಗ ನಾವು ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನ ಬೋಧಕರ ಹಿರಿಯರಾದಂತ ಯಶವಂತ್ ಸಾರ್ ಅವರು ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸ್ರಿ. ಮತ್ತು ನಮ್ಮ ಮೈಸೂರು ಈ ಒಂದು ಕಾರ್ಯಕ್ರಮಕ್ಕಾಗಿ ಕೂಡ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ನಮ್ಮ ಮನವಿಗಾಗಿ ಪ್ರಾರ್ಥಿಸಿ. ಓಕೆ, ಸಹೋದರ KP ರವಿ ಅವರ ಮನವಿ ನಮ್ಗೆ ಗೊತ್ತಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ. ಅನೇಕರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದ ಬಗ್ಗೆ ಪ್ರಾರ್ಥನೆ ಮಾಡಿ. ಫಸ್ಟ್ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಬಾಣಿ ಲೋಕೇಶಂಕಲ್ ಅವರು ಹೇಳಿ. ಪ್ರದೀಪ್ ಸರ್ಗೆ ಧನ್ಯವಾದಗಳು. ಉತ್ತಮವಾದ ಸಂದೇಶ ನೀಡಿದ್ದಾರೆ. ಅವರು ಮಾಡಿದಂತ ಹಾಡು ತುಂಬಾ ಅದ್ಭುತವಾಗಿತ್ತು. ದೇವ್ರ ಬಗ್ಗೆ ಮಾಡಿದಂತ ಪ್ರಾರ್ಥನೆ ಕೂಡ ದೇವರು ಇನ್ನೂ ಹೆಚ್ಚಾಗಿ ಅವ್ರ ಆಶೀರ್ವಾದ ಮಾಡ್ಲಿ. ಪ್ರತಿ ಶನಿವಾರ ಇನ್ನೂ ಹೆಚ್ಚಿನ ವಾಕ್ಯಗಳು ನಾನು ತಿಳಿಸ್ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ಕುಟುಂಬಕ್ಕಾಗಿ ಮತ್ತೆ ಯಶವಂತ್ಗಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಓಕೆ, ಯಶವಂತ್ ಅವ್ರಿಗಾಗಿ. ವಿಜಯಕುಮಾರ್ ಸರ್ಗಾಗಿ, ಕಲೀಲ್ ವಿಜಯಕುಮಾರ್ ಮತ್ತು ತ್ಯಾಗಡ್ಡಿಯವರಿಗಾಗಿ ಮತ್ತು ಪ್ರಕಾಶ್ ಅವ್ರ ತಾಯಿ ಚಿಕ್ತಾಯಮ್ಮ ಅವರಿಗಾಗಿ ಪ್ರಾರ್ಥನೆ. ಕಲಿಯೂರ್ ಸಭಿಕರಿಗಾಗಿ ವಿಜಯ್ ಕುಮಾರ್, ಚಿಕ್ತಾಯಮ್ಮ, ಮತ್ತೆ ಇನ್ನೊಬ್ರು ಯಾರು ಹೇಳಿದ್ರಿ? ತ್ಯಾಗರಾಜ್ ಡೇವಿಡ್ ಸರ್. ತ್ಯಾಗರಾಜ್ ಡೇವಿಡ್. ವಿಜಯ್ ಕುಮಾರ್ಗೆ ಏನಾಗಿದೆ? ಸ್ವಲ್ಪ ಜ್ವರ ಇದೆ ಸರ್, ಜ್ವರ ಇದೆ. ಆಯ್ತು ಸರ್. ನೆಗಿನ ಅವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಸಹೋದರಿ ನಗಿನ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಶವಂತ್ ಸರ್ ಇದ್ದೀರಾ? ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು
ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗ ನಮಗೆ ಈ ಸುಂದರವಾದಂತಹ ಇನ್ನೊಂದು ಸಬ್ಬತ್ ದಿನವನ್ನು ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಮ್ಮೆಲ್ಲರ ಜೊತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಇವತ್ತಿನಲ್ಲಿ ಸಂದೇಶವನ್ನು ಕೊಟ್ಟಂತ ಪ್ರದೀಪ್ ಅವರಿಗೆ ವಂದನೆಗಳನ್ನು ಹೇಳುವರಾಗಿದ್ದೇವೆ ಕರ್ತನ. ಉತ್ತಮವಾದಂತಹ ಸಂದೇಶವನ್ನ ಎಲ್ಲರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಅವರು ಯಾವಾಗಲೂ ಇಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನ ಸಾರುವಂತ ಒಂದು ಭಾಗ್ಯವನ್ನು ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವರ ಅವಶ್ಯಕತೆಗಳನ್ನ, ಅವ್ರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೂಡ ನೀನು ತಿಳಿದವನಾಗಿದ್ದಿ ಕರ್ತನೆ. ನೀನೆ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನೀನು ಮುಟ್ಟಿ ಆಶೀರ್ವದಿಸಿ ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ ಒದಗಿಸಿಕೊಟ್ಟು ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ವಿಶೇಷವಾಗಿ KP ರವಿ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಅವರ ಸಭೆಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಾಮಿ, ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಆ ಸಭೆ ಆದಷ್ಟು ಬೇಗನೆ ಕಟ್ಟಿ ಅಲ್ಲಿ ಜನಗಳು ಹೋಗಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಸ್ವಾಮಿ, ಇನ್ನು ವಿಶೇಷವಾಗಿ ಅನೇಕರು ಕೇಳಿಕೊಂಡಿದ್ದಾರೆ, ಅನೇಕ ಮನವಿಗಳು ಕೂಡ ನೀನು ಬಲವನಾಗಿದ್ದಿ ಕರ್ತನೆ. ಲೋಕೇಶ್ ಅವರನ್ನ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರನ್ನ, ಅವರ ಕುಟುಂಬವನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಅವರನ್ನು ಆಶೀರ್ವದಿಸು. ಅವರಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರನ್ನು ನಡೆಸು. ಮತ್ತು ಯಶವಂತ್ ಅನ್ನವರು ಸ್ವಾಮಿ ಬಿದ್ದು ಅವರು ಕಾಲಿಗೆ ತೊಂದರೆ ಆಗಿರೋದನ್ನು ನೀನು ಬಲ್ಲವನಾಗಿದ್ದಿ ಕರ್ತನೆ. ನಿನ್ನ ಅಮೂಲ್ಯವಾದ ಹಸ್ತವನ್ನು ಆ ಮಗನ ಮೇಲೆ ಚಾಚಿ ಆದಷ್ಟು ಬೇಗನೆ ಆತನಿಗೆ ಬೇಕಾದಂತ ಸ್ವಸ್ಥತೆಯನ್ನು ಕೊಟ್ಟು ಆತನ ಒಳ್ಳೆ ರೀತಿಯಿಂದ ನಡೆದಾಡುವ ಹಾಗೆ ನೀನು ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನೊಬ್ಬ ವರಲಕ್ಷ್ಮಿ ಅವರು ಕೇಳ್ಕೊಂಡಿದ್ದಾರೆ ಸ್ವಾಮಿ. ಅವರನ್ನ, ಅವರ ಕುಟುಂಬವನ್ನ, ಅವರು ಕೇಳಿಕೊಂಡಿರ್ತಕ್ಕಂಥ ಅಮ್ಮವ್ರನ್ನು ಕೂಡ ನೀನು ವಿಶೇಷವಾಗಿ ಆಶೀರ್ವದಿಸಿ ಸ್ವಾಮಿ. ಅವರ ತೊಂದರೆಗಳನ್ನ, ಅವರ ನೋವುಗಳನ್ನ ನೀನು ಬಲ್ಲವನಾಗಿದ್ದಿ. ನೀನೇ ಅವರನ್ನ ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಜಯ್ ಕುಮಾರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರಲ್ಲಿರ್ತಕ್ಕಂಥ ಜ್ವರವನ್ನು ತೆಗೆದು ಹಾಕಿ ಆತನಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಆತನು ಕೂಡ ಸ್ವಾಮಿ, ಹೌದು ನನ್ನ ದೇವರು ನನ್ನನ್ನು ಸ್ವಸ್ಥಪಡಿಸಿದ್ದಾರೆ ಎಂಬ ಸಾಕ್ಷಿಯನ್ನು ಕೊಡುವ ಹಾಗೆ ನೀನು ಆತನಿಗೆ ಸಹಾಯ ಮಾಡು. ಜಾನ್ಸನ್ ಪಾಸ್ಟರ್ ಅವರನ್ನ ಮತ್ತು ಅವರ ಸಭೆಯನ್ನ ಕರ್ತನೆ ನೀನು ವಿಶೇಷವಾಗಿ ಆಶೀರ್ವದಿಸಿ ಅಲ್ಲಿ ಉತ್ತಮ ರೀತಿಯಿಂದ ಸಭೆ ನಡೆಯುವ ಹಾಗೆ ಯಾವ ತೊಂದರೆಗಳು ಅಲ್ಲಿ ಬಾರದಂತೆ ನೀನೇ ನಿನ್ನ ದೇವದೂತರ ಮುಖಾಂತರ, ನಿನ್ನ ಪವಿತ್ರಾತ್ಮನ ಮುಖಾಂತರ ನಡೆಸಿ ಆ ಸಭೆಯು ಒಳ್ಳೆ ರೀತಿಯಿಂದ ನಡೆದುಕೊಳ್ಳುವ ಹಾಗೆ ನೀನೇ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆ ಮಗಳನ್ನು ಕೂಡ ಸ್ವಾಮಿ ನೀನು ಆಸ್ಪತ್ರೆಯಿಂದ ಹೊರಗಡೆ ಕರ್ಕೊಂಡು ಬಂದದ್ದಕ್ಕಾಗಿ ಸ್ತೋತ್ರ. ಇನ್ನು ಅವರನ್ನು ವಿಶೇಷವಾಗಿ ಆಶೀರ್ವದಿಸಿ ಅವರಿಗೆ ಬೇಕಾದಂತ ಬಲವನ್ನ, ಶಕ್ತಿಯನ್ನು ಕೊಟ್ಟು ಅವರನ್ನು ನಡೆಸು. ಇನ್ನು ಇಬ್ಬರು ಸಹೋದರರು ಕೂಡ ಪ್ರೇಮನಾಥ್ ಅವರು ಕೇಳಿಕೊಂಡಿದ್ದಾರೆ. ಅವರ ಹೆಸರುಗಳನ್ನ ನೀನು ಬಲ್ಲವನಾಗಿದ್ದಿ. ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟಿ ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರ ತೊಂದರೆಗಳಿಂದ, ಅವರ ನೋವುಗಳಿಂದ ಬಿಡುಗಡೆ ಮಾಡಿ ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇನ್ನು ನಮ್ಮಲ್ಲಿ ಯಾರಾದರೂ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಕೇಳ್ಕೊಂಡಿದ್ದಾರೋ ಪ್ರತಿ ಒಂದೊಂದು ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ಈ ಸಬ್ಬತ್ ದಿನದಲ್ಲಿ ಸ್ವಾಮಿ ಅವ್ರಿಗೆ ಬೇಕಾದಂತ ಹೇರಳವಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ಯಾವುದಕ್ಕೂ ಭಯಪಡದೆ ನಿನಗೆ ಭಯಪಟ್ಟು ಜೀವಿಸುವಾಗ ನೀನು ಸಹಾಯ ಮಾಡು. ಮತ್ತು ಇವತ್ತಿನ ದಿನ ನಾವೆಲ್ಲರೂ ಸ್ವಾಮಿ ಸಭೆಯಲ್ಲಿ ಹೋಗಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬ ಸಭಿಕರಿಗೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ನೀನು ಮಾಡಿದ ಒಂದೊಂದು ಕಾರ್ಯಗಳಿಗೋಸ್ಕರ ನಾವು ಸ್ತೋತ್ರ ಹೇಳುವರಾಗಿದ್ದೇವೆ. ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ. ಬೋಧಕರಾದ ಎಂ ರಾಜು ಅವರಿಗೋಸ್ಕರ, ಅವರ ಕುಟುಂಬಗೋಸ್ಕರ, ಅವರ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಅವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಮೈಸೂರಿನಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ಕೂಡ ನೀನು ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ಅಲ್ಲಿ ಬಂದು ಸ್ವಾಮಿ ಅಲ್ಲಿ ಒಟ್ಟಾಗಿ ಸೇರಿಕೊಂಡು
ನಿನ್ನ ವಾಕ್ಯಗಳನ್ನು ಕೇಳಿಕೊಂಡು ಸ್ವಾಮಿ ನಿನಗೆ ಸ್ತೋತ್ರ ಹೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ವಿಶೇಷವಾಗಿ ನಮ್ಮ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಿಸಸ್ ಅವರನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟಿ ಅವರ ಅನಾರೋಗ್ಯದಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಇನ್ನೊಂದು ಆವೃತ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ನೀನು ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ನೀನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತಹ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇಲೆ ಆಮೇನ್ ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ ವಾಕ್ಯವನ್ನ ಲಾಲಿಸುವಂತ ಕಾರ್ಯಕ್ರಮದ ಮುಖಾಂತರವಾಗಿ ಕೇಳುವಂತ ಪ್ರತಿಯೊಂದು ಕುಟುಂಬದ ಸಂಗಡ, ವಿಶೇಷವಾಗಿ ಸ್ವಾಮಿ ಈ ದಿನ ಸಂದೇಶವನ್ನು ತಂದಂತ ನಿನ್ನ ಪ್ರಿಯ ದಾಸರ ಸಂಗಡ, ಪ್ರಾರ್ಥನೆ ಮಾಡಿದಂತ ಹಿರಿಯರ ಸಂಗಡ, ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. Amen. Praise the Lord. Praise the Lord. Thank you, Pastor. Praise God. Praise be to God for all this. Thank you. Thank you, sir. Pradeep sir, thank you. Wonderful message. Thank you, sir. Praise Pradeep, God. sir. We're all inspired by your message. Praise be to God. Praise be to God. Yeah. Thank you, sir. Pradeep sir, thank you. Right. Yeah. Yes. Thank you for Thank the you very proof. much for your inspiration message. Happy Sabbath to everybody. And also we Sabbath. thank to the Chinnappa sir for nice translation. Yes. Nice translation. Yeah. Chinnappa sir is helping so much. He is my spokesman, so to say. No. Really, really. Right. Good translation. Yeah, that's true. Pradeep Thank sir, you. I'm going to send the schedule, and I want your time, how much you can share with us, and I can schedule the things. So I'm expecting for that one. That is for like this is regarding which one you are speaking, This Pastor? is Mysore program. Mysore. So the dates are final, no? Yeah, final. It is fixed. Okay. We booked everything. Okay, so just you please share the programs, like how have you planned it? Maybe that would definitely help me, like how I can be fitting into that. Though my tickets have been booked already for going there, but if I can find, like, okay, divert my route, instead of going by train, I can go by my car and then go from there to pick up my daughter. Something if I can plan. Maybe I can just think about. So how the plans are, so that I would, looking at your program, I'll try to plan accordingly, brother. Okay. Kindly share. It is 2 days or 1 day? That will be 2 days. You Okay. can plan according to your convenient time. No, that's You fine. need to you don't need to stay with us 2 days. Even if you come for an hour, and if you come and preach us and you can move, that's no problem. We will be welcome. No, I would love to be there at least 1 day, because such lovely people are coming all the way, and then if they're there, then it would be definitely good for me to be there 1 day and then spend time with them. So how have you planned already? Just to please let me know, so that I will share it. yeah, please share that with me. Then I can also plan which day, first day or second day, when I can be part of that. I will plan prayerfully on that. Okay, brother. Okay. Right then. Thank you so much. God bless you all. Thank you, Pastor Raju, for this opportunity, and thank you all, brothers and sisters,
for your lovely attendance all the time. Morning, you are waking up and coming. It is a lot of encouragement for me also. Praise be to the Lord. Thank you. ಥ್ಯಾಂಕ್ ಯು ಸರ್. ದೇವರ ನಮ್ಮ ಸ್ತೋತ್ರವಾಗಲಿ. ಭಾಗವಹಿಸಿದಂತ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರಿಗೆ, ಮುಕ್ತಾಯ ಪ್ರಾರ್ಥನೆ ಮಾಡಿದಂತ ಪಾಸ್ಟರ್ ಸೋನ್ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಂದೇಶ ತಂದಂತ ಪ್ರದೀಪ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಸಾರಿ ನಮಗೆ ಗೊತ್ತಿಲ್ಲದೆ ಎಲ್ಲರಿಗೂ ಸಮಸ್ಯೆಗಳಾಗ್ತವೆ. ವಿಶೇಷವಾಗಿ ಬೋಧಕರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಅವರು ನಮಗೆ ಬೆನ್ನೆಲುಬಾಗಿರ್ತಾರೆ. ಎಲ್ರು ಬೋಧನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾತ್ರ ವಹಿಸ್ತಕ್ಕಂಥ ಪ್ರತಿಯೊಬ್ರು ಬಹಳ ಪ್ರಾಮುಖ್ಯ. ಅದಕ್ಕೋಸ್ಕರ ಎಲ್ಲ ಸಂದೇಶಕರಿಗಾಗಿ ಪ್ರಾರ್ಥನೆ ಮಾಡ್ರಿ. ಭಾಗವಹಿಸ್ತಕ್ಕಂಥ ಎಲ್ಲರಿಗೋಸ್ಕರ ನಾವು ದಿನನಿತ್ಯ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕೂಟದಲ್ಲಿ ನಾವೆಲ್ಲರೂ ಭೇಟಿ ಆಗೋಣ. ಅಲ್ಲಿ ತನಕ ಎಲ್ರಿಗೂ ಹ್ಯಾಪಿ ಸಾಬತ್. ದೇವರು ನಮ್ಮನ್ನ ಆಶೀರ್ವಾದ. ಧನ್ಯವಾದ ಪುಷ್ಪೆ. ಸಬ್ಬತ್ ದಿನ ಶುಭಾಶಯಗಳು ಎಲ್ರಿಗೂ. Thank you, Pastor. Happy Sabbath. Thank you. Rudy. Amgo sir, thank you. Chinappa sir, thank you. Once again, thank you for Pradeep Sonu. Thank you very much, sir. Kulkar sir, Jai Kris sir. Jai Kris, Pastor, Jai Kris. Happy Sabbath to everybody. Happy Sabbath. Happy Sabbath sir. Happy Sabbath. ಎಲ್ರಿಗೂ ಹ್ಯಾಪಿ ಸಬತ್ ಪಾಸ್ಟರ್. Happy Sabbath. Happy Sabbath.